ಶಿವಾಯ ನಮಃ. ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು, ಪರತತ್ವ ನೈದಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು, 14 ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ ನೀವು ಗುರು ಆದಿರಾಗಿ. ಬಸವ ಗುರುವಿನ ಹೆಸರ ಬಲ್ಲವರಾರಿಲ್ಲ, ಹುಸಿ ಮಾತನಾಡಿ ಕೆಡದಿರಿ ಲಿಂಗಾಯತಕ್ಕೆ, ಬಸವಣ್ಣನೇ ಗುರು ಸರ್ವಸ್ವ. ವಿಶ್ವಗುರು, ಮಹಾಮಾನವತವಾದಿ, ಸ್ತ್ರೀ ಕುಲದ ಉದ್ಧಾರಕ, ಜಗದ ಜ್ಯೋತಿ, ಲೋಕಪೂಜ್ಯ ಬಸವಣ್ಣನವರನ್ನ ಪವಿತ್ರ ಭಾವದಲ್ಲಿ ನೆನೆಸ ತನ್ಮೂಲಕವಾಗಿ 893ನೇ ಬಸವ ಜಯಂತಿ ನಿಮಿತ್ತವಾಗಿ ನಿಮ್ಮೆಲ್ಲರೂ ಕುಟಿಗಿ ಗ್ರಾಮದ ಸಕಲ ಸದ್ಭಕ್ತ ಬಂಧುಗಳು ಹಾಗೂ ಶ್ರೀ ಗುರು ಬಸವಣ್ಣನವರ ಜಯಂತ್ಯೋತ್ಸವದ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಪ್ರೀತಿಯ ಶುಭಾಶಯಗಳನ್ನು ಮೊದಲಿಗೆ ಸಲ್ಲಿಸ್ತಾ, ಈ ಒಂದು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೇದಮೂರ್ತಿಗಳು ಸೋಮನಾಥ ಸೋಮಶೇಖರ ಹಿರೇಮಠ ಅವರಿಗೂ, ಹಾಗೆ ನಮ್ಮ ಹಿರಿಯ ಶರಣಜೀವಿಗಳಾಗಿರ್ತಕ್ಕಂಥ ದಾನಪ್ಪ ಪಟ್ಟಣ ಶೆಟ್ಟಿ ಅವ್ರಿಗೂ, ನಮ್ಮ ಮಹಾಂತೇಶ್ ಶರಣರಿಗೂ, ಹಾಗೂ ನಮ್ಮ MS ಪಾಟೀಲ್ ಸರ್ ಅವ್ರಿಗೂ, ಹಾಗೂ ಮಧ್ಯವರ್ತಿ ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳಿಗೂ, ನಮ್ಮ ಈ ಕಾರ್ಯಕ್ರಮದ ಯುವ ಚೇತನಗಳು ಬಾಬು ಅವರು ಮತ್ತು ಅವ್ರ ಜೊತೆ ಸ್ನೇಹ ಬಳಗ, ನಮ್ಮೊಟ್ಟಿಗೆ ಆಗಮಿಸಿರ್ತಕ್ಕಂಥ ಮಾದೇವಪ್ಪ ಕೇಳಿ, ಇನ್ನಿತರ ಅವರಿವರೆನ್ನದೆ ನಿಮ್ಮ ಹೆಸರು ನಮ್ಮ ಮನಸ್ಸಿನಲ್ಲದ, ಯಾರು ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮ ಹೆಸರು ನಮ್ಮ ಮನದಲ್ಲದ, ನಮ್ಮ ಮಾತುಗಳು ನಿಮ್ಮ ಹೃದಯದಲ್ಲಿ ಇಳಿಸ್ಕೋಬೇಕಂತ ಹೇಳ್ತಾ, ಮತ್ತೊಮ್ಮೆ ಊರಿನ ಎಲ್ಲ ಹಿರಿಯ ಕಿರಿಯ ತಂದೆ ತಾಯಿಗಳ ಮುದ್ದು ಮಕ್ಕಳ ಒಂದು ಪವಿತ್ರವಾಗಿರ್ತಕ್ಕಂಥ ಹೃದಯಕ್ಕೆ ಬಸವ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಬಸವಣ್ಣವ್ರು ಕೇಳಿಸ್ಬೇಕು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ನಾವು ಕುಂತರು, ನಿಂತರು, ಎದ್ರು, ವ್ಯವಹಾರ ಮಾಡಿದ್ರು, ಮನೆ ಒಳಗಡೆ ಹೆಂಡತಿ ಮಕ್ಕಳ ಗಂಡ ತಂದೆ ತಾಯಿ ಬಂಧು ಬಳಗ ಹೊರಗಿನ ಸ್ನೇಹ ಬಳಗ ಯಾರ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ನಾವೇನಾಗಬೇಕು? ಶರಣು ಶರಣಾರ್ಥಿ, ಶರಣಾರ್ಥಿ. ನಮಸ್ಕಾರ ಅನ್ನೋದು ಅದು ಹಿಂದಿ, ಆಯ್ತಾ? ಆದ್ರೆ ಶರಣು ಶರಣಾರ್ಥಿ ಪವಿತ್ರ ಭಾವ ಶರಣರು ಕೊಟ್ಟಿರ್ತಕ್ಕಂಥದ್ದು. ನಾವು ಮತ್ತೆ ನೀವು ಇಬ್ಬರು ಯಾರಿಗೆ ಶರಣಾಗ್ತೀವಿ? ಪರಮಾತ್ಮನಿಗೆ ಶರಣಾಗ್ತೀವಿ ಅಂತ ಭಾವ. ಅದಕ್ಕೆ ಶರಣು ಶರಣಾರ್ಥಿಯಿಂದಲೇ ಕಲ್ಯಾಣ ಕ್ರಾಂತಿ ಆಗಿದೆ. ಅದನ್ನ ನಂತರ ಹೇಳ್ತೀವಿ. ಇಂಥ ಒಂದು ಪವಿತ್ರವಾಗಿರುವ ವೇದಿಕೆ ಬಹಳ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಬಾಬು ಅವರು ಮತ್ತು ಅವರ ಸಂಘಟಕರ ಆತ್ಮೀಯ ಸ್ನೇಹಿತರೆಲ್ಲ, ನಾನು ಊರಿಗೆ ಪವಿತ್ರ ಮಾಡಿದಾಗ ಒಂದು ದಿವಸ ನೀವು ಬರಬೇಕು ಗುರುಗಳಂತ ಕೇಳ್ಕೊಟ್ಟು, ನನಗೆ ಬಸವ ಜಯಂತಿ ಎಲ್ಲಾದ್ರೂ ಆಚರಣೆ ಮಾಡ್ತಾರಂದ್ರೆ ಹೇಗಾದ್ರೂ ಮಾಡಿ ಒಂದು ಸ್ವಲ್ಪ ಹಿಂದೆ ಮುಂದಾದ್ರೂ ಪರವಾಗಿಲ್ಲ, ಸಮಯನ ಮಾಡಿಕೊಂಡು ಅಲ್ಲಿ ಹೋಗಿ ಆ ಒಂದು ಜಯಂತಿ ಉತ್ಸವದಲ್ಲಿ ಆಚರಣೆ ಆದಾಗ ಒಂದು ತುತ್ತು ಪ್ರಸಾದ ಹೆಚ್ಚಿಗೆ ಸೇರ್ತದೆ. ಯಾಕಂದ್ರೆ ಬಸವಣ್ಣನಂತಕ್ಕಂಥ ಮಹಾ ಬೆಳಕು ಈ ಒಂದು ಭುವಿಗೆ, ಅದರಲ್ಲೂ ಭಾರತ ನಾಡಿನಲ್ಲಿ ಸಿಕ್ಕಿರೋದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಲ್ಲ, ಇದು ಮನುಕುಲದ ಪುಣ್ಯ ಅಂತ ತಿಳ್ಕೊಂಡು ನಾವು ಭಾವಿಸ್ಬೇಕು. ಮನುಕುಲದ ಪುಣ್ಯ. ಬಸವಣ್ಣ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಶಬ್ದ ಅಲ್ಲ. ಅಂತ ವ್ಯೋಮಕಾಯ ಸಿದ್ಧ ಅಲ್ಲಮ್ಮ ಪ್ರಭುದೇವರೇ ಬಸವಣ್ಣರ ಬಗ್ಗೆ ಎಷ್ಟು ಅಭಿಮಾನದಿಂದ ಹೇಳ್ತಾರಂದ್ರ, ಬ ಎಂಬಲ್ಲಿ ಎನ್ನ ಭವಹರಿ, ಬ ಎಂಬಲ್ಲಿ ಎನ್ನ ಭವಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನು. ಇಂತೇ ಬಸವಾಕ್ಷರತ್ರಯವನ್ನ ಸರ್ವಾಂಗದಲ್ಲಿ ತೊಳೆಗೆ ಬೆಳಗುವುದ ಕಂಡು ಆನೋ ನೀನು ಬಸವ 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 ಎನ್ನುತ್ತಿದ್ದೇವೆ. ಹಂಗಂದ್ರೆ ಏನು? ಬ ಅಂದ ತಕ್ಷಣ ನನ್ನ ಜನ್ಮ ಜನ್ಮಾಂತರದ ಭವಮಾಲೆಗಳು, ಭವಬಂಧನಗಳು, ಕರ್ಮಗಳು ಎಲ್ಲ ಹೊರಟೋಗ್ಬಿಡ್ತಾವಪ್ಪ. ಸ ಅಂತಂದ್ರ ಬಸವಣ್ಣ ಅಂತ ಮಹಾಜ್ಞಾನದ ಬೆಳಕು. ಸ ಅಂದ್ರೆ ಸರ್ವಜ್ಞಾನಿ ಆಗಿಬಿಡ್ತೀನಿ ನಾನು. ಓ ಅಂದ್ರೆ ನಾನು ಕೇವಲ ಜಡವಾಗಿರ್ತಕ್ಕಂಥವನು, ನನಗೇನು ಧರ್ಮದ ಜ್ಞಾನ ಗೊತ್ತಿಲ್ಲ, ಆಧ್ಯಾತ್ಮದ ಜ್ಞಾನ ಗೊತ್ತಿಲ್ಲ, ಸಮಾಜದ ಜ್ಞಾನ ಗೊತ್ತಿಲ್ಲ, ನಡೆ ನುಡಿ ಆಚಾರ ವಿಚಾರ ಗೊತ್ತಿಲ್ಲ. ನಾನು ಕೇವಲ ಬಿದ್ದ ಕೊರಡಿನಂತೆ, ಅಂದ್ರೆ ಒಣಗಿ ಬಿದ್ದಿರ್ತಕ್ಕಂಥ ಆ ಕಾಂಡ ಏನು ಗಿಡದ ಬುಡ ಇರ್ತದಲ್ಲ,
ಹಂಗ ನಾನಾಗಿದ್ದೀನಿ. ಬಿದ್ದಿರ್ತಕ್ಕಂಥ ಜಡ ಕಲ್ಲು ನಾನಾಗಿದ್ದೀನಿ. ಆದ್ರ ಅಂದ ತಕ್ಷಣ ವಸ್ತು, ಜಡವಾಗಿರ್ತಕ್ಕಂಥ ಒಂದು ವಸ್ತು ಅದು ಚೈತನ್ಯವನ್ನ ಪಡ್ಕೊಳ್ತದೆ. ಇವತ್ತಿಗೂ ರೈತರು ಎಲ್ಲರ ಎತ್ತು ಅಥವಾ ಬಂಡಿಯಿಂದ ಕಾಲು ಜಾರಿ ಬೀಳುವಂತ ಸಂದರ್ಭದಲ್ಲಿ ಬಸವ 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 ಅಂತ. ಯಾಕಂದ್ರ ಬಸವಣ್ಣನವರಲ್ಲಿ ಅಷ್ಟೊಂದು ಶಕ್ತಿ. ರೈತರು ಜನಪದ ಒಂದು ಮಾತನ್ನು ಹೇಳ್ತಾರೆ, ಹುಟ್ಟಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವಮಂತ್ರ ನಿನ್ನೆಸರು ಬಸವಯ್ಯ, ಮರ್ತ್ಯಗಳು ಮಂತ್ರ ಜೀವನಕ್ಕೆ ಅಂತ ಹೇಳ್ತಾರೆ. ಹುಟ್ಟಬೇಕಾದ್ರೆ, ಬಿತ್ತಬೇಕಾದ್ರೆ, ಏನೇ ಕಾರ್ಯಗಳು ಮಾಡ್ಬೇಕಾದ್ರೆ, ನಮ್ಮ ಮನೆಯಲ್ಲಿ ಏನೇ ಕಾರಣ ಮಾಡ್ಬೇಕಾದ್ರೆ ಬಸವಣ್ಣನ ಇಡ್ತೀವಿ ನಾವು, ಹೌದಲ್ಲ? ಬಸವಣ್ಣ ಇಡ್ತೀವಲ್ಲವ? ಯಾಕೆ ಇಡ್ತೀವಿ ಅಂದ್ರೆ ಬಸವಣ್ಣನವರ ಮಂತ್ರ ಬಹಳ ದೊಡ್ಡದು. ದ್ವಿತೀಯ ಶಂಭು ಅಂತ ಕರಿತೀವಿ ನಾವು ಬಸವಣ್ಣನವರು. ಎರಡನೇ ದೇವರು ಅಂತ ಕರಿತೀವಿ. ದೇವರು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಪರಮ ಚೈತನ್ಯ, ಸುಪ್ರೀಮ್ ಆಫ್ ಎನರ್ಜಿ. ಇದು ವಿಶ್ವವನ್ನ ತುಂಬಿಕೊಂಡಿರ್ತಕ್ಕಂಥ ಶಕ್ತಿ. ನಮ್ಮೊಳಗೆ, ನಿಮ್ಮೊಳಗಡೆ, ಸಚರಾಚರ ಜೀವಗಳಲ್ಲಿ, ಹೊರಗಡೆ ಒಳಗಡೆ ಎಲ್ಲ ಕಡೆ ತುಂಬಿರ್ತಕ್ಕಂಥ ಮಹಾಶಕ್ತಿ. ಆ ಶಕ್ತಿಗೆ ಸ್ವತಂತ್ರವಾಗಿರ್ತಕ್ಕಂಥ ಅಸ್ತಿತ್ವ ಇಲ್ಲ. ಅದು ಯಾವುದೇ ಮನುಷ್ಯ ರೂಪವನ್ನು ತಾಳೋದಿಲ್ಲ. ಮನುಷ್ಯ ಒಳಗಡೆ ಆತ್ಮವಾಗಿರ್ತದೆ, ಜೀವ ಒಳಗಡೆ ಆತ್ಮವಾಗಿರ್ತದೆ. ಆದ್ರೆ ಯಾವ ಪರಮಾತ್ಮನಲ್ಲಿ ಅನುಕಂಪ ಇದೆ, ದಯ ಇದೆ, ಪ್ರೀತಿ ಇದೆ, ಅನನ್ಯವಾಗಿರ್ತಕ್ಕಂಥ ಪ್ರೇಮ ಇದೆ, ಭಕ್ತಿ ಇದೆ, ಅವೆಲ್ಲವನ್ನು ಸಹಿತ ಎದುರುಗಡೆ ತೋರಿಸಿಕೊಟ್ಟಿರ್ತಕ್ಕಂಥ ಮಹಾಮಹಿಮ ಈ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು. ದೀನರನ್ನ, ದುಃಖಿತರನ್ನ, ನೊಂದವರನ್ನ, ಸ್ತ್ರೀ ಕುಲವನ್ನ, ಅವರು ಇವರು ಎನ್ನದ ಎಲ್ಲರನ್ನೂ ತನ್ನ ಕಲ್ಯಾಣಾರ್ಥವಾಗಿ ಮನೆಯ ಕಲ್ಯಾಣ ಮಹೋತ್ಸವಕ್ಕಾಗಿ ಕರೀತಾನ. ನಿಮ್ಮ ಒಂದು ಮದುವೆ ಇತ್ತು ಅಂತಂದ್ರ ಒಬ್ಬರನ್ನು ಬಿಡೋದಿಲ್ಲ ಊರ್ನಾಗ. ಬಿಡ್ತೀರೇನ್ರಿ ಪಟೇಲ್ರಿ? ಎಲ್ಲರೂ ಬಿಡ. ಎಲ್ಲರಿಗೂ ಮನೆಗೆ ಹೋಗಿ ನೀವು ಬರ್ಬೇಕು, ನನ್ನ ಮಗನ ಮದುವೆ ಇದೆ, ನೀವು ಬರ್ಬೇಕು, ನೀವು ಬರ್ಬೇಕು, ನೀವು ಬರ್ಬೇಕಂತ ಅವ್ರನ್ನ ಕರಿತೀರಿ, ರಾಜಾತಿಯವ್ರನ್ನ ಕರಿತೀರಿ, ಕುಲವನ್ನು ಕರಿತೀರಿ, ಎಲ್ಲರೂ ಬಂದು ಬಳಗ ಸ್ನೇಹ ಎಲ್ಲರನ್ನ ಕರಿತೀರಿ. ಹಾಗೆ ಈ ಯುಗದ ಉತ್ಸವಕ್ಕೆ ಬಸವಣ್ಣವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಯುಗದ ಉತ್ಸವ ಇದು. ಪರಮಾತ್ಮನು ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದನ, ಮರ್ತ್ಯ ಲೋಕದ ಮಹಾಮನೆಯನ್ನ ಪರಮಾತ್ಮ ಕಟ್ಟಿದನಲ್ಲ. ಇಂಥ ಒಂದು ಪರಮಾತ್ಮನ ಮಹಾಮನೆಯಲ್ಲಿ ನಾವೆಲ್ಲರೂ ಸಹೋದರತೆಯಿಂದ ಬಾಳ್ಬೇಕು, ನಾವೆಲ್ಲ ಸಮಾನತೆಯಿಂದ ಬಾಳ್ಬೇಕು, ನಾವೆಲ್ಲ ಸಂಘಟನಾತ್ಮಕವಾಗಿ ಬಾಳ್ಬೇಕು, ನಾವೆಲ್ಲ ಕೂಡಿ ಉಣ್ಣಬೇಕು, ಕೂಡಿ ಬಾಳ್ಬೇಕು. ಮನುಷ್ಯ ಮಾತ್ರ ಎಲ್ಲರೂ ಒಂದೇ, ನಮ್ಮೊಳಗಡೆ ಅರಿವ ರಕ್ತ ಒಂದೇ, ನಮ್ಮೊಳಗಿರ್ತಕ್ಕಂಥ ಪ್ರತಿಯೊಂದು ಭಾವ ಒಂದೇ. ಹಾಗಾಗಿ ನಾವು ಮೂಲ ಬಂದಿರತಕ್ಕಂಥದ್ದು ಪರಮಾತ್ಮನಿಂದ, ಪರಮಾತ್ಮ ನಮ್ಮೆಲ್ಲರ ತಂದೆ ತಾಯಿ, ನಾವೆಲ್ಲರೂ ಸಹೋದರ ಭಾವದಿಂದ ಒಂದಾಗಿ ಚೆಂದಾಗಿ ಬಾಳ್ಬೇಕು, ಮನುಕುಲ ಉದ್ಧಾರವನ್ನ ಮಾಡ್ಕೋಬೇಕು. ನಾವು ನಮಗೆ ನಾವೇ ಇದು ಉತ್ಸಾಹವನ್ನ ಕಟ್ಟಿಕೋಬೇಕಂತ ಹೇಳಿ ಎಲ್ಲರನ್ನ ಕರೆದು ಅನುಭವ ಮಂಟಪದಲ್ಲಿ ಕೂಡಿಸಿ ಮನುಕುಲದ ಸಮತೆಯನ್ನ ಸಾರಿರ್ತಕ್ಕಂಥ ಮನುಕುಲದ ಉತ್ಸವ ಬಸವಣ್ಣನವರು. ಅದಕ್ಕಾಗಿ ಅಲ್ಲಮ ಪ್ರಭುದೇವರು ಯುಗದ ಉತ್ಸಾಹವ ನೋಡಿರೆ, ಯುಗದ ಉತ್ಸಾಹವ ನೋಡಿರೆ ಅಂತ. ಬಸವಣ್ಣನವರ ಬರುವಂದ್ರ ಯುಗದ ಉತ್ಸವ ಆಯಿತು ಅಂತ ಹೇಳ್ತಾರ. ಯಾಕೆ ಅಂತಂದ್ರೆ ಅಷ್ಟೊಂದು ಪರಮಾತ್ಮ ತಾನು ಈ ಭೂಮಿಗೆ ಬರ್ಲಕ್ಕಾಗಲಾರ್ದಕ್ಕಾಗಿ ಬಸವಣ್ಣನವರಿಗೆ ಶಕ್ತಿಯನ್ನು ತುಂಬಿ, ಬಸವಣ್ಣನವರಿಗೆ ಅನುಗ್ರಹವನ್ನು ತುಂಬಿ ಇಲ್ಲಿ ಕಳಿಸಿದನಂತ. ದೇವರಿಗೆ ಬಹಳ ಕರುಣೆ ಈ ಬ್ರಹ್ಮಾಂಡದಲ್ಲಿ. ಈ ತಾನು ಕಟ್ಟಿರ್ತಕ್ಕಂಥ ಮಹಾಮನೆ ಹಾಳಾಗಿ ಹೋಗ್ಬಾರ್ದಪ್ಪ ಅಂತ ಹೇಳಿ ತಿಳ್ಕೊಂಡು ದೇವರಿಗೆ ಒಂದು ಸರಿ ಚಿಂತೆ ಆಯ್ತಂತೆ. ಕೇಳ್ರಿ ತಾಯಿರಿ, ಬಹಳ ಚಂದದ. ಇವತ್ತು ಬಸವಣ್ಣವ್ರ ಬಗ್ಗೆ ಬಹಳ ತಿಳ್ಕೊಬೇಕು ನಾವು. ಬಸವಣ್ಣನವ್ರನ್ನ ಅಂತಂದ್ರೆ ಬರೀ 4 ಕಾಲಿನ ಎತ್ತು, 2 ಕೋಲ್ನ ಎತ್ತು, ಬಾಲ ಅಂತ ತಿಳ್ಕೊಂಡ್ವಿ. ಆ ಎತ್ತು ರೈತರನ್ನ ಉದ್ಧಾರ ಮಾಡಿ, ರೈತರನ್ನ ಸ್ವಾಭಿಮಾನ ಮಾಡಿಬಿಟ್ಟು ರೈತರಿಗೆ ಹೆಂಗ ಬದುಕು ಕೊಡ್ತದಲ್ಲ, ಹಾಗೆ ಆ ಒಂದು ಎತ್ತು ರೈತನ ಜೀವನವನ್ನ ಎತ್ತಲಿಕ್ಕೆ ಬಂದ್ರೆ ವಿಶ್ವಗುರು ಬಸವಣ್ಣನವರು ಮನುಕುಲದ ಜೀವವನ್ನ ಎತ್ತಿಡಲಿಕ್ಕೆ ಬಂದಿರತಕ್ಕಂಥ ಮಹಾಮಾನವತವಾದಿ ಬಸವಣ್ಣನವರು. ಅಂಥ ಒಂದು ಬಸವಣ್ಣವ್ರ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಅದಕ್ಕಾಗಿ ಅಲ್ಲಮ ಪ್ರಭುದೇವರು ಬಹಳ ಚಂದ ಹೇಳ್ತಾರೆ, ಪರಮಾತ್ಮ ಈ ಒಂದು ಮಹಾಮನೆಯನ್ನ ಕಟ್ಟಿದ, ಈ ಜಗತ್ತಿನ ಮಹಾಮನೆಯನ್ನ ಇದನ್ನು ನೋಡ್ಕೊಳ್ಳಕ್ ಒಬ್ರು ಬೇಕಲ್ಲ. ನಮ್ ದಾನಪ್ಪ ಪಾಟೀಲ್ ಶೆಟ್ಟಿ ಅಂತವ್ರು, ಪಾಟೀಲ್ ಅಂತಾರೆ, ಎಲ್ಲರ ಜಗತ್ತಿನಲ್ಲಿ ಒಂದು ದೊಡ್ಡ ಮನೆ ಕಟ್ಟಿದ್ರು, 3 ಅಂತಸ್ತಿನ ಮನೆ. ಈ ಕಟ್ಟಿರೋದು ಬರ್ತೀವಿ, ಒಂದು ಕಟ್ಟಿದ್ರ ಅಂತ ಸುಮ್ಮನೆ ಇಟ್ಕೊಂಡು ಅವಾಗ ಅದನ್ನ ನೋಡ್ಕೊಳ್ಳಕ ಬಾಡಿಗೆ ಕೊಟ್ಟಿರ್ತಾರ. ಯಾರಿಗಾರ ನೋಡ್ಕೊಳ್ಳಕ ಅವ್ರ ಮಗನಿಗೆ ಕಳಿಸ್ಕೊಡ್ತಾರ. ನೋಡಪ್ಪ ಹೋಗು, ತಿಂಗಳಿಗೆ ಒಂದ್ಸಲ ನೋಡ್ಕೊಂಡು ಬಾ, ಮನೆ ಸ್ವಚ್ಛಾಗಿ ಇಟ್ಕೊಂಡವ್ರು ಇಲ್ಲೋ ಬಾಡಿಗೆದಾರರು ಏನಾರ ಮಾಡ್ಯಾರಂತ ಕಳಿಸ್ಕೊಡ್ತಾರ. ಇವನು ಹಂಗೆ ಮಾಡ್ತಾರೆ, ಮನೆ ಕಟ್ಟಿದ್ರಂದ್ರೆ ನೋಡಿ ನಿಮಗೆ ಸಮಯ ಇಲ್ಲಂದ್ರೆ ಯಾರ ಮಕ್ಕಳನ್ನ ಕಳಿಸ್ಕೊಡ್ತಾರೆ. ಅಂದ್ರೆ ನಮ್ಮ ಮನೆ ಹಾಳಾಗಬಾರದು ಅಂತ ನಾವೆಂದು ಜೋಪಾನ ಮಾಡ್ತೀವಲ್ಲ, ಜೋಕ್ಯ ಮಾಡ್ತೀವಲ್ಲ, ಹಂಗೆ ಪರಮಾತ್ಮ ತಾನು ಕಟ್ಟಿರ್ತಕ್ಕಂಥ ಈ ಜಗದ ಮನೆ ಹಾಳಾಗಿ ಹೋಗಬಾರದು,
ನೀತಿಯಿಂದ ಹಾಳಾಗಬಾರದು, ದುರ್ಚಟದಿಂದ ಹಾಳಾಗಬಾರದು, ಅನೀತಿ ಮಾರ್ಗಕ್ಕೆ ಹೋಗಿ ಹಾಳಾಗಬಾರದು, ಜಾತಿ ಸಾಲ ಸಂಬಂಧ ಒಬ್ಬರೊಬ್ರು ಹೊಡೆದಾಡ್ಕೊಳ್ಬಾರದು, ಕೋಮು ಗಲಭೆಗಳು ಆಗಬಾರದು, ಏನೋ ತೊಂದರೆ ಆಗಲಾರ್ದಂಗೆ ಸಮಾಧಾನದಿಂದ ಮನುಷ್ಯರಲ್ಲೂ ಇರಬೇಕು, ನನ್ನ ಮನೆ ಸ್ವಚ್ಛ ಇರಬೇಕಂತೇಳಿ ಪರಮಾತ್ಮನು ಸಹಿತ ತನ್ನ ಮಗನನ್ನ ಕಳಿಸಿದಂತೆ ಅಂತ ಮಗ ಯಾರು ಅಂತಂದ್ರೆ ಸನ್ನಾಪುಗ ಬಸವೇಶ್ವರ. ಬಸವೇಶ್ವರ ಬಸವಣ್ಣ. ಅದನ್ನ ಅಲ್ಲಂಪ್ರಭುದೇವರು ಬಹಳ ಚಂದ ಹೇಳ್ತಾ ಇದ್ದಾರೆ. ಮತ್ತೆ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕತ್ತ ನಟ್ಟಿದನಯ್ಯ ಬಸವಣ್ಣನ. ಆ ಬಸವಣ್ಣ ಬಂದು ಕಲ್ಯಾಣವೆಂಬ ಶೋಪುರವ ಕೈಲಾಸ ಮಾಡಿ ರುದ್ರಗಣ ಪ್ರಮಥ ಗಣಗಳೆಲ್ಲರ ಹಿಡಿತನು. ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಭಕ್ತಿಯ ಕುಲಸ್ಥಳವ ತ್ರಿದುಷ್ಟ ಪವಾಡದಿಂದ ಮೆರೆದು ತೋರಿ ಜಗವರಿಯಲು ಶಿವಾಚಾರದ ಧ್ವಜವನ್ನೆತ್ತಿಸಿ ಮತ್ತೆ ಲೋಕ ಶಿವಲೋಕವೆರಡಕ್ಕೆ ನಿರ್ಚಣಿಕೆಯಾದನ ನೋಡ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚಂದ ಮಾತುಗಳು ಅವು. ಮರ್ತ್ಯಲೋಕದ ಮಹಾಮನೆ ಹಾಳಾಗಬಾರದಂತ ಪರಮಾತ್ಮ ಕಳಿಸಿದಂತ ಆ ಬಸವಣ್ಣನವರು ಬಂದು ಏನ್ ಮಾಡಿದ್ರಂದ್ರ ಈ ಮರ್ತ್ಯಲೋಕ ಮತ್ತು ಪರಮಾತ್ಮನ ಲೋಕಕ್ಕೆ ನೆಚ್ಚಣಿಕೆ ಹಾಕಿದ್ರಂತ. ನೆಚ್ಚಣಿಕೆ ಅಂದ್ರೆ ಗೊತ್ತಾ? ಏಣಿ. ನೀವೇನಂತೀರಿ? ನೆಚ್ಚಣಿಕೆ ಅಲ್ಲ, ಏಣಿ. ಮನೆ ಮೇಲೆ ಹತ್ಕೊಂಡು ಹೋಗ್ಬೇಕಾದ್ರೆ ಒಂದು ಮೆಟ್ಟಿಲ ಏಣಿ ಕಟ್ಟಿಗೆದೋ ಇಲ್ಲ ಕಲ್ಲಿಂದು ಕಟ್ಕೊಂಡು ಮೇಲೆ ಹೋಗ್ತಾರಲ್ಲ, ಹಂಗೆ ಪರಮಾತ್ಮ ಸಾಮ್ರಾಜ್ಯಕ್ಕೂ ಮರ್ತ್ಯ ಲೋಕಕ್ಕೂ ಒಂದು ಕನೆಕ್ಟ್ ಮಾಡತಕ್ಕಂತ ಏಣಿ ಆದ್ರಂತೆ, ನೆಚ್ಚಣಿಕೆ ಆದ್ರಂತೆ ಬಸವಣ್ಣನವರು. ಎಷ್ಟು ಚಂದ ಬಳಸ್ತಾರೆ ನೋಡಿ. ಮರ್ತ್ಯಲೋಕ ಮಹಾಮನೆ ಹಾಳಾಗಬಾರದೆಂದು ಕರ್ತನಟ್ಟಿದನೇ ಬಸವಣ್ಣ. ಆ ಬಸವಣ್ಣ ಬಂದು ಮರ್ತ್ಯಲೋಕದ ಮಹಾಮನೆಯನ್ನು ಸ್ವಚ್ಛ ಮಾಡಿ ಏನಾದ್ನಂತ ನಿಚ್ಚಣಿಕೆಯಾದ ನೋಡ ಅಂತ ಹೇಳ್ತಾರೆ, ವಿಳಾಸವಾದ ನೋಡ ಅಂತ. ಕೇರ್ ಆಫ್ ಅಡ್ರೆಸ್ ಅಂತ ಬರೀತಾರೆ. ನಿಮ್ ಮನೆಗೆ ಒಂದು ಪತ್ರ ಬರಿಬೇಕಾಯ್ತು ಅಂತಂದ್ರ ನಿಮ್ ಹೆಸರು ಕರೆಕ್ಟ್ ಇತ್ತು ಅಂತಂದ್ರೆ ನಿಮ್ ಮನೆಗೆ ಪತ್ರ ಬರ್ತದೆ, ಅಥವಾ ನೀವು ತಗೊಳ್ತೀರಿ. ಇಂಥವ್ರು ಸೋ ಅಂಡ್ ಸೋ ಇವರು ಇಂಥವ್ರ ಮನೆಗೆ ಪತ್ರ ಹೋಗ್ಬೇಕು ನಾನು ಬರೀತೀನಿ ಅಂತ ತಿಳ್ಕೊಳ್ಳಿ. ಅವರು ಹೆಸರ ಮೇಲೆ ಪತ್ರ ಹೋಯ್ತು ಅಂತಂದ್ರೆ ನಿಮ್ಮ ಇತ್ತು, ನಿಮ್ಮ ಹೆಸರಿತ್ತು ಅಂದ್ರೆ ನೀವು ತಗೊಳ್ತೀರಿ. ಒಂದ್ ವೇಳೆ ಹೆಸರಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ತಗೊಳ್ಳಲ್ಲ. ಅಥವಾ ನೀವು ಹೊಸದಾಗಿ ಬಂದಿದ್ದೀರಿ ಅಂತ ಇಟ್ಕೊಳ್ಳೋಣ, ಅವಾಗ ನಿಮ್ಮ ಹೆಸರು ಅವ್ರಿಗೆ ಗೊತ್ತಿಲ್ಲ, ಪೋಸ್ಟ್ ಮ್ಯಾನ್. ನೀವೇನ್ ಬರ್ತೀರಿ? ಕೇರ್ ಆಫ್ ಅಡ್ರೆಸ್ ಅಂತ ಬರೀತೀರಿ. ಅಂದ್ರೆ ಇಂಥವ್ರ ಮನೆ ಹತ್ರ, ಇಂಥವ್ರ ಎದುರುಗಡೆ, ಇಂಥ ಆಫೀಸಿನ ಹತ್ರ ಅಂತ ಬರೀತಿರಲ್ಲ. ಅಂದ್ರ ಅಲ್ಲಿ ಹೋದ್ರೆ ನಿಮ್ ಮನೆ ಸಿಕ್ಕಿಬಿಡುತ್ತೆ. ಹಂಗೆ ಪರಮಾತ್ಮನಿಗೆ ನಾವು ಕನೆಕ್ಟ್ ಆಗ್ಬೇಕಂತಂದ್ರ ಕೇರ್ ಆಫ್ ಅಡ್ರೆಸ್ ಯಾರಂದ್ರೆ ವಿಶ್ವಗುರು ಬಸವಣ್ಣನ. ವಿಳಾಸವಾದ್ರಲೈ ಸಂಗನ ಬಸವಣ್ಣ ಅಂತ ಹೇಳ್ತಾರೆ. ಪರಮಾತ್ಮನ ಸಾಮ್ರಾಜ್ಯಕ್ಕೆ ಸರಿಯಾದ ಮಾರ್ಗವನ್ನ, ಸರಿಯಾದ ದಾರಿಯನ್ನ, ಡಾಂಬರ್ ರಸ್ತೆಯನ್ನ ಮಾಡಿಕೊಟ್ಟವ್ರು ಯಾರು ಅಂದ್ರೆ ಬಸವಣ್ಣ. ಅಂದ್ರೆ ಏನು ಗೊತ್ತಾಗಲ್ಲ. ಅಂದ್ರ ಬಸವಣ್ಣಪ್ಪ ಬರೋದಕ್ಕಿಂತ ಮೊದಲು ಹೆಂಗೆಂಗೋ ಪೂಜೆ ಮಾಡ್ಕೊಳ್ತಿದ್ವಿ, ಹೆಂಗೆಂಗೋ ಬದುಕ್ತಾ ಇದ್ವಿ, ಹೆಂಗೆಂಗೋ ಬೇರೆ ಬೇರೆ ಜನಾಂಗವಾಗಿ ನಾವು ಬದುಕ್ತಾ ಇದ್ವಿ. ಬಸವಣ್ಣವರು ಬಂದ ಮೇಲೆ ಎಲ್ಲರನ್ನು ಬಂದು ಮಾಡಿ ಪರಮಾತ್ಮನನ್ನ ಲಿಂಗದ ಮುಖಾಂತರವಾಗಿ ಕೊಟ್ಟು ನೇರವಾಗಿ ನೀವು ಪರಮಾತ್ಮ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇವನ್ನ ಕಳಸವಯ್ಯ ಅಂತ ಹೇಳಿ ಅಲ್ಲಿ ನಾವು ಪರಮಾತ್ಮನ ಪೂಜೆ ಮಾಡಬೇಕಾದ್ರೆ ಪರಮಾತ್ಮ ನಮ್ಮನ್ನು ಬಿಟ್ಟರೆ ಪರಮಾತ್ಮ ಇಲ್ಲ, ಮಣ್ಣು ಬಿಟ್ಟರೆ ಮಡಿಕೆ ಇಲ್ಲ, ನಿಮ್ಮೊಳಗೆ ಪರಮಾತ್ಮನ ಕಾಣಬೇಕು ಅಂತ ಹೇಳಿ ನಮ್ಮ ಕೈಯಲ್ಲಿ ಲಿಂಗವನ್ನ ಕೊಟ್ಟು ನೇರವಾಗಿ ಪೂಜೆ ಮಾಡಿಸ್ಲಿಕ್ಕೆ ಕಳಿಸಿ ನಮ್ಮನ್ನೂ ದೇವರನ್ನಾಗಿ ಮಾಡಿಸಿರ್ತಕ್ಕಂಥವ್ರು ಬಸವಣ್ಣನವರು. ಅದಕ್ಕಾಗಿ ಇಂಥ ಒಂದು ಬಸವಣ್ಣನವರು ಮನುಕುಲದ ಮಂದಾರ ಅಂತ ಕರಿತೀವಿ, ಮನುಕುಲದ ಮಹಾ ಜ್ಯೋತಿ ಅಂತ ಬಸವಣ್ಣವರು ಕರಿತೀವಿ. ಗಲಾಟೆ ಮಾಡ್ಬೋದು. ನೀವು ಹಿಂಗೆಲ್ಲ ಮಾತಾಡೋದಂತ ನಮ್ಮ ಮನಸ್ಸು ಮಾತಾಡೋಕೆ ಮನಸ್ಸಾಗಲ್ಲ. ದಯವಿಟ್ಟು ಕುಳಿತುಕೊಳ್ಳಿ, ಶಾಂತ ಕುಳಿತುಕೊಳ್ಳಿ. ಎಷ್ಟು ಅಡ್ಡಾಡ್ಲಕ್ಕ ಹೋಗ್ಬೇಡಿ. ಒಂದು 10-15 ನಿಮಿಷ ಕುಳಿತುಕೊಳ್ಳಿ, ಶಾಂತ ಕುಳಿತುಕೊಳ್ಳಿ, ಡಿಸ್ಟರ್ಬ್ ಮಾಡಬಾರ್ದು. ಇಂಥ ಒಂದು ಬಸವಣ್ಣವರು 12ನೇ ಶತಮಾನದಲ್ಲಿ ಯಾರ ಗರ್ಭದಲ್ಲಿ ಜನಿಸಿ ಬರ್ತಾರಂದ್ರೆ ನೋಡ್ರಿ, ಮಾದಲಾಂಬಿಕೆ ಮತ್ತು ಮಾದರಸರ ಗರ್ಭದಲ್ಲಿ ಜನಿಸಿ ಬರ್ತಾರೆ. ಬಸವನ ಬಾಗೇವಾಡಿ ಇಂಗಳೇಶ್ವರದಲ್ಲಿ ಎಲ್ಲರಿಗೂ ಗೊತ್ತಿದೆ. ಇಂಗಳೇಶ್ವರ ಮತ್ತು ಬಸವನ ಬಾಗೇವಾಡಿ ಗೊತ್ತಿದೆ. ಇಂಗಳೇಶ್ವರ ತಾಯಿ ತವರು ಮನೆ, ಬಸವನ ಬಾಗೇವಾಡಿ ತಂದೆ ಮನೆ. ಇಂಗಳೇಶ್ವರದಲ್ಲಿ ಬಸವಣ್ಣವರು ಹುಡ್ತಾರೆ, ಬಸವನ ಬಾಗೇವಾಡಿಯಲ್ಲಿ 8 ವರ್ಷದ ತನ ಅವರು ಇರ್ತಾರೆ. ಮಧುವರ್ಷ ಆ ಒಂದು ಬ್ರಾಹ್ಮಣ ಕೇರಿಯ ಅಗ್ರಗಣ್ಯನಾಗಿರ್ತಕ್ಕಂಥ ಒಬ್ಬ ಒಡೆಯ, ಅಂಥವರ ಮಗ ಬಸವಣ್ಣನವರು ಜನಿಸಿ ಬರ್ತಾರೆ. 1134ರಂದು 30/4/1134ರಂದು ಈ ವೇಳೆಗೆ ಬಸವಣ್ಣವರು ಬರ್ತಾರೆ. ಬರೋದಕ್ಕಿಂತ ಮೊದಲು ಒಂದು ಘಟನೆ ನಡೀತಿರ್ತಾ ಅಂದ್ರೆ ಶರಣರೇ ಕೇಳ್ಕೋಬೇಕು. ಯಾಕಂದ್ರೆ ಇವತ್ತು ನಮಗೆ ಬಸವಣ್ಣವ್ರ ಬಗ್ಗೆ ಮಾತಾಡಿದ್ರೆ ಜೇನುಗುಡಿಗೆ ಕಲ್ಲಿಸ್ದಂಗ ಆಗ್ತದೆ. ಜೇನುಗುಡಿಗೆ ಕಲ್ಲು ಹಾಕಿದ್ ಏನಾಕವು? ಜೇನು ಏನ್ ಮಾಡ್ತಾವ? ಬಂದು ಕಚ್ತಾವ. ಆದ್ರೆ ತುಪ್ಪ ಬಹಳ ಸಿಹಿ, ತುಪ್ಪ ತೆಗೆದ್ರ ಬಹಳ ಸಿಹಿ. ಆದ್ರೆ ಮೊದಲು ಬಿಡಿಸ್ಕೋಬೇಕಾದ್ರೆ ಜೇನು ಕಚ್ತಾವ.
ಹಂಗ ಬಸವಣ್ಣವ್ರ ಜೀವನ ತಿಳ್ಕೊಬೇಕಾದ್ರ ಕಷ್ಟ ಅನಿಸ್ಬಿಡ್ತೀಯಪ್ಪ ಅಂತ. ಆದ್ರ ಸರಳವಾಗಿ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರ ಅಪ್ಪ ನಾನು ಬಸವ ಭಕ್ತ ಅನ್ಲಕ್ಕೆ ಹೆಮ್ಮೆ ಆಗತ್ತೆ ಅಂತ ತಿಳ್ಕೊಂಡು ಅನ್ಕೊಳ್ಳಿ. ಇವತ್ತು ಏನು ಸಂವಿಧಾನ, ಭಾರತದ ಸಂವಿಧಾನ ಏನ್ ಹೇಳ್ತದಲ್ಲ, ಈ ಭಾರತದ ಸಂವಿಧಾನದ ಎಲ್ಲಾ ಮಾತುಗಳನ್ನ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿಬಿಟ್ಟಾರ, ಬಸವಣ್ಣವ್ರು ಹೇಳಿದಾರ. ಚಪ್ಪಾಳೆ ತಟ್ರಿ, ಖುಷಿಯಾಗಲ್ಲ. ಹೆಣ್ಮಕ್ಳಿಗೆ ಏನು ಬೇಕು, ಧರ್ಮ ಸಂಸ್ಕಾರ ಕೊಡ್ಬೇಕು, ಅದು ಕೊಟ್ಟಾರ. ದೀನ ದಲಿತರನ್ನ ಹೆಂಗ್ ಉದ್ಧಾರ ಮಾಡ್ಬೇಕು, ಧಾರ್ಮಿಕ ಸ್ವತಂತ್ರ ಮಾಡ್ಬೇಕು, ಅದು ಕೊಟ್ಟಾರ. ನಮ್ಮೆಲ್ಲರೂ ಹೆಂಗೋ ಬದುಕ್ತಾ ಇದ್ವಿ, ನಮ್ಮೆಲ್ಲರಿಗೆ ಅದ ಮೇಲೆ ಲಿಂಗ ಕೊಟ್ಟು ನಮ್ಮನ್ನ ಪರಮಾತ್ಮನ ಮಕ್ಕಳನ್ನಂಗ ಮಾಡ್ಯಾರ. ಅದಕ್ಕೆ ಎಲ್ಲಾ ರೀತಿಯ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ, ನೈತಿಕ ಎಲ್ಲಾ ಮೌಲ್ಯಗಳನ್ನ ವಚನ ಸಾಹಿತ್ಯದಲ್ಲಿ ಬರೆದು ದೊಡ್ಡ ಉಪಕಾರವನ್ನ ಮಾಡಿ ವಚನ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ವಚನ ಸಂವಿಧಾನವನ್ನ ನಮಗೆ ಕೊಟ್ಟೋಗಿದಲ್ಲ. ಅಂತ ಒಂದು ಬಸವಣ್ಣವ್ರ ಬಗ್ಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಹಿತ ಕಡಿಮೆ, ಎಷ್ಟು ಋಣ ತೀರಿಸಿದ್ರು ಸಹಿತ ಕಡಿಮೆ. ನಾವು ತೊಟ್ಲ ಇಟ್ಟು ಒಂದಿಷ್ಟು ಪೂಜೆ ಮಾಡಿಬಿಟ್ಟು ಹೋಗಿ ಮನೆಗೆ ಒಳಗೆ ಊಟ ಮಾಡಿಬಿಟ್ಟು ಅಂದ್ರ ಬಸವಣ್ಣ ನೀನಲ್ಲೇ, ನಾವು ಮನೆಗೆ ಅಂತಲ್ಲ. ಬಸವಣ್ಣವ್ರನ್ನ ಮ್ಯಾಲ್ ನೋಟಕ್ಕೆ ಪೂಜೆ ಮಾಡೋದ್ರಲ್ಲಿ ಒಳಗಿಳಿಸ್ಕೋಬೇಕು. ಬಸವಣ್ಣವ್ರು ಏನಂತ ನಾನು ಒಂದ್ 2-3 ಘಟನೆ ಹೇಳ್ತೀನಿ, ತಾಯಂದ್ರೆ ನೀವೆಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಸವಣ್ಣನವರು. ಒಂದು ಘಟನೆ ನಡೀತದೆ ಅವ್ರು ಹುಟ್ಟೋದಕ್ಕಿಂತ ಮೊದಲು. ಯಾರಿಗಾಗಿ ಬರ್ತಾರೆ ಬಸವಣ್ಣನವರು? ಅಲ್ಲಿ ಬ್ರಾಹ್ಮಣ ಕೇರಿಯಲ್ಲಿ, ಇವತ್ತಿನ ಬ್ರಾಹ್ಮಣರು ಚಲೋರ, ಆದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ಬಹಳ ಕಷ್ಟದ ಜನಮಾನಗಳು. ಆ ಸಂದರ್ಭದಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಒಂದು ಹೋಮಾವನ ಯಜ್ಞ ನಡೆದಿರ್ತದ. ಅದನ್ನ ಯಾರೂ ಬೇರೆಯವರು ಬ್ರಾಹ್ಮಣರು ಹೊರತುಪಡಿಸಿ ಬೇರೆ ಯಾರೂ ಕೇಳಂಗಿದ್ದಿಲ್ಲ. ಆ ಮಂತ್ರವನ್ನ ಪಠಣ ಮಾಡಂಗಿದ್ದಿಲ್ಲ, ಅದನ್ನ ನೋಡೋಂಗಿದ್ದಿಲ್ಲ, ಕೇಳಿಸ್ಕೊಂಡಿರ್ಲಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಒಂದು ಹುಡುಗ, ರೈತನ ಮಗ, ಹೀಗ ಹೋಗ್ಬೇಕಾದ್ರ ಅದು ಕಿವಿ ಕೇಳಿಸ್ಬಿಡ್ತದೆ. ಅದು ಕೇಳಿಸಿದಾಗ ನೋಡ್ಬೇಕಂತ ಕಿಟಕಿ ಹತ್ರ ಹೋಗಿ ನೋಡ್ತಾನ. ಅದನ್ನ ಭಟ್ರು ನೋಡಿಬಿಟ್ಟು, ಅಯ್ಯೋ ರೈತನ ಮಗ, ಒಂದು ಹುಡುಗ, ಅದು ದಲಿತರ ಹುಡುಗ ಬಂದು ನೋಡಿದ ಅಂತ ಹೇಳಿ ಅವನಿಗೆ ನಿಲ್ಲು ಅಂತ ಹೇಳಿ ಒಂದು ಕಡೆ ನಿಲ್ಲಿಸ್ಬಿಡ್ತಾರೆ ಬಿಸಿಲಾಗ. ಅವರು ಮನೆಗೆ ಎಲ್ಲರೂ ಕರೆಸ್ತಾರೆ. ಅವಾಗ ಮಧುವರ್ಸನ ಹತ್ರ ಕಂಪ್ಲೇಂಟ್ ತಗೊಂಡು ಹೋಗ್ತಾರೆ, ಇಂಥ ಹುಡುಗ ನಮ್ಮ ಮಂತ್ರವನ್ನ ಕೇಳಿ ಹಾಳು ಮಾಡಿದೆ, ಮೈಲಿಗೆ ಮಾಡಿದೆ, ನಮ್ಮ ಮಂತ್ರಗಳನ್ನ ನೋಡಿ ನಮ್ಮ ಮಂತ್ರಗಳನ್ನ ಮೈಲಿಗೆ ಮಾಡಿದೆ, ವಿಚಾರ ಮಾಡಿದೆ, ಅದಕ್ಕೆ ಇವನಿಗೆ ಶಿಕ್ಷೆ ಕೊಡ್ಬೇಕು. ಅವತ್ತಿನ ಕಾಲದಲ್ಲಿ ಏನು ಶಿಕ್ಷೆ ಇತ್ತು ಅಂದ್ರ ಕಣ್ಣುಗಳನ್ನ ಕೇಳಿಸ್ಬೇಕಿತ್ತು. ಕಾದ ಸೀಸವನ್ನ, ಪಾದರಸವನ್ನ ಕಿವಿ ಒಳಗಡೆ ಹಾಕ್ತಾ ಇತ್ತು, ನಾಲಿಗೆ ಕಟ್ಟು ಮಾಡ್ತಾ ಇದ್ರು ಅಂತ ಮಂತ್ರ ಕೇಳಿದ್ರೆ ಕಿವಿ ಒಳಗಡೆ ಸೀಸ ಆಗ್ತಾ ಇದ್ರು, ಕ್ರೂಡಾಗ್ಬಿಡ್ತಿದ್ರು, ಕಣ್ಣು ಕೇಳಿಸ್ಬಿಡ್ತಾ ಇದ್ರು. ಇಂಥ ಒಂದು ಶಿಕ್ಷೆಯನ್ನ ಪ್ರಕಟ ಮಾಡ್ರಿ ಅಂತ ಬಸವಣ್ಣವರ ತಂದೆ ಮಧುವರಸರ ಹತ್ರ ಹೋಗ್ತಾರ, ಮಾದರಸರ ಹತ್ರ ಹೋಗ್ತಾರ. ಅವಾಗ ಮಾದರಸ ಚಿಂತಾಕ್ರಾಂತನಾಗ್ತಾನ. ಪಾಪ 8 ವರ್ಷದ ಹುಡುಗ, ಏನು ಗೊತ್ತಲ್ಲ. ಆದ್ರೆ ಇವ್ರ ಮಾತು ಕೇಳಲೇಬೇಕು. ತಾನು ಬ್ರಾಹ್ಮಣರ ಕುಲ ಪುರುಷ, ಕುಲೋತ್ತಮ, ಅಗ್ರಹಾರದ ಒಡೆಯ, ನಾನು ಮತ್ತೆ ಶಿಕ್ಷೆ ಕೊಡ್ಲೇಬೇಕಾಗ್ತದೆ ಅನಿವಾರ್ಯ. ಇಂಥ ಸಂಕಟದ ಪರಿಸ್ಥಿತಿಯಲ್ಲಿ ಒಬ್ಬ ಓಡಿ ಬರ್ತಾನ. ಓಡಿ ಕುದುರೆ ಮೇಲೆ ಬಂದು ಹೇಳ್ತಾರ, ಮಾದರಸರೇ, ಇವತ್ತು ಅಕ್ಷಯ ತೃತೀಯ ವೈಶಾಖ ಮಾಸ ರೋಹಿಣಿ ನಕ್ಷತ್ರದಲ್ಲಿ ಇವತ್ತು ನಿನಗೆ ಒಬ್ಬ ಮಗ ಜನಿಸಿ ಬಂದನ. ಇಂಥ ಒಂದು ಮಗನಿಗೋಸ್ಕರ ನೀವು 9 ತಿಂಗಳ ಕಾಲ ನಂದಿ ವ್ರತವನ್ನ ಮಾಡಿದ್ರಿ, ಇವತ್ತು ಫಲಿಸಿದೆ, ನಿಮ್ಗೊಬ್ಬ ಗಂಡು ಮಗ ಹುಟ್ಟಿ ಬಂದಿದ್ದೇನೆ ಅಂತ ಹೇಳ್ತಾರ. ಅವಾಗ ನೋಡಿ, ಅವಾಗ ಮಧುವರ್ಸ ಎಷ್ಟು ಖುಷಿ ಮಾದರಸಗ. ನೀವು ಗಂಡು ಮಗ ಹುಟ್ಟಿದ್ರೆ ಬಹಳ ಖುಷಿ, ಹೆಣ್ಣು ಮಗು ಹುಟ್ಟಿದ್ರೆ ಯಾಕಾರ ಹುಟ್ಟಿದ್ರಿ, ಹೌದಲ್ಲ? ಇವತ್ತಿಗೂ ಸಹಿತ ಎರಡು ಹೆಣ್ಣು ಹುಟ್ಟಿ ಒಂದು ಗಂಡಿಗೆ ಕಾಯ್ತಾ ಇದ್ರಿ, ಮತ್ತೊಂದು ಹೆಣ್ಣೆ ಹುಟ್ಟಂದ್ರೆ ತಾಯಿ ಸಪ್ಪ, ತಂದೆ ಸಪ್ಪ, ಮನೆಗೆಲ್ಲ ಪರಿಸ್ಥಿತಿ ಗಂಭೀರ, ಹೌದಲ್ಲ? ಇವತ್ತಿಗೂ ಸಹಿತ ನಾವು ಅದನ್ನ ನೋಡ್ತೀವಿ. ಆದ್ರೆ ಅವತ್ತಿನ ಕಾಲದಲ್ಲಿ ಅವ್ರು ಗಂಡು ಮಗು ಹುಟ್ಲಿ ಅಂತ ಅವತ್ತೂ ಇತ್ತೆ. ಆಗ ಆಸೆದಿಂದ ಗಂಡು ಮಗು ಹುಟ್ಟಿತ್ತು. ಅವಾಗ ಮಾದರಸ ಇಕ್ಕಟ್ಟಿನಾಗ ಸಿಕ್ಕಾಕೊಂಡ್ಬಿಟ್ಟ. ಏನ್ ಮಾಡ್ಬೇಕಪ್ಪ ಈಗ? ಇವನಿಗೆ ಶಿಕ್ಷೆ ಕೊಡ್ಬೇಕಾ ಅಥವಾ ನನ್ನ ಮಗನ ಜನನವನ್ನ ಸಂತೋಷ ಪಡ್ಬೇಕಾ? ಆ ಸಂದರ್ಭದಲ್ಲಿ ಒಳಗಿನ ಅಂತರಾತ್ಮ ಹೇಳ್ತದ, ಒಳಗಡೆ ಆ ಕ್ಷಣದಲ್ಲಿ ಹೇಳ್ತದ, ನೋಡು ಮಾದರಸ, ನಿನ್ನ ಕುಲದ ಪುರುಷ ಹುಟ್ಟಿದ್ದಾನೆ, ನಿನ್ನ ವಂಶವೃಕ್ಷವನ್ನು ಅರಳಿಸ್ತಕ್ಕಂಥ ಗಂಡು ಮಗ ಹುಟ್ಟಿದೆ, ನಿನಗೆ ಬ್ರಹ್ಮಪುತ್ರ ಉತ್ಸವ ಆಗಿದೆ, ಅದಕ್ಕಾಗಿ ನೀನು ಯಾವುದೇ ಕಾರಣಕ್ಕೆ ಶಿಕ್ಷೆ ಕೊಡಬಾರದು ಅಂತ ತಿಳ್ಕೊಂಡ ಅಂತರಾತ್ಮ ಹೇಳಿದಾಗ ಪಟ್ ಅಂತ ಹೇಳ್ತಾನ. ಆ ಹುಡುಗ ನೋಡಿದ್ದು ಅಥವಾ ಕೇಳಿದ್ದು ಸರಿಯೋ ತಪ್ಪು ಏನು ಗೊತ್ತಿಲ್ಲ, ಆದ್ರೆ ನಿಮ್ಮ ಬ್ರಾಹ್ಮಣ ಕೇರಿಯ ಒಡೆಯನ ಮಗ ಜನಿಸಿದ್ದಕ್ಕಾಗಿ ಅವನಿಗೆ ಪ್ರಾಣ ಭಿಕ್ಷೆ ಮಾಡ್ತೀನಿ, ನಿಮ್ಮೆಲ್ಲರೂ ಕಾಲಿಗೆ ನಾನು ಬಾಗಿ ಶರಣ ಮಾಡಿ ನಾನು ಕ್ಷಮೆ ಬೇಡ್ತೀನಿ ಅಂತ ಪ್ರಾಣ ಭಿಕ್ಷೆ ಬೇಡ್ತಿರ್ತಾನೆ. ಅವಾಗ ಅಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು ಕಣ್ಣಲ್ಲಿ ನೀರು, ಅಯ್ಯೋ ನನ್ನ ಕಂದಮ್ಮಗ 8 ವರ್ಷದ ಕಂದಮ್ಮನ ಕಿವೆ ಕಾಸಾಗ ಅಲ್ಲಿ ರೆಡಿ ಮಾಡ್ತಾ ಇರ್ತಾರ, ನಾಲಿಗೆ ಕಟ್ ಮಾಡ್ಲಕ್ ರೆಡಿ ಮಾಡ್ತಾ ಇರ್ತಾರ, ಕಣ್ಣು ಕೀಳಕ್ ರೆಡಿ ಮಾಡ್ತಾ ಇರ್ತಾರ,
ಒಂದು ಕ್ಷಣಾರ್ಧದಲ್ಲಿ ಒಂದು 5-10 ನಿಮಿಷದಲ್ಲಿ ನನ್ನ ಮಗ ಇಲ್ಲ ಆಗ್ಬಿಡ್ತಾನಲ್ಲ, ಏನ್ ಮಾಡ್ಲಿ ಅಂತ ಧಾರಾಕಾರವಾಗಿ ಬಿಸಿಲು ಹತ್ಕೊಂತ ಕುಂತಾಗ ಅವಾಗ ಕೈ ಜೋಡಿಸಿ ಹೇಳ್ತಾರ, ಏ ತಂದೆ, ನೀನು ನಮ್ಮ ಉದ್ಧಾರಕ್ಕಾಗಿ ಬಂದಲ್ಲ, ನೀನು ಹುಟ್ಟಿದ ತಕ್ಷಣ ನಮ್ಮ ಕುಲವನ್ನ ಬಿಡುಗಡೆ ಮಾಡಿದಲ್ಲ ಅಂತ ತಿಳ್ಕೊಂಡು ಕೈ ಜೋಡಿಸಿ ಹೇಳ್ತಾರ, ನೀನು ಕೇವಲ ಬ್ರಾಹ್ಮಣ ಮನೆತನದ ಮಾದರಸ ಮಗ ಅಲ್ಲ, ಅವರ ಮನೆಯನ್ನೇ ಉದ್ಧಾರ ಮಾಡಕ್ ಬಂದಿಲ್ಲ, ನಮ್ಮಂತ ನೊಂದವರ ಬೆಂದವರ ದೀನ ದುಃಖಿತರ ಪತಿತರ ಪಾವನಗೊಂಡಿರ್ತಕ್ಕಂಥವರೆಲ್ಲರ ಜೀವವನ್ನು ಎತ್ತಿಡ್ಲಿಕ್ಕೆ ಬಂದಿರತಕ್ಕಂಥ ಮನುಕುಲದ ಉದ್ಧಾರಕ ನೀನು ಅಂತ ಅವತ್ತು ಘೋಷಣೆ ಮಾಡಿ ಬಸವಣ್ಣವರಿಗೆ ಕೈ ಜೋಡಿಸ್ತಾರೆ. ಇದು ಬಸವಣ್ಣವರು ಹುಟ್ಟಿದಾಗ ನಡೆದ ಘಟನೆ. ಇದು ನಾನು ಸುಮ್ಮನೆ ಹೇಳೋದಲ್ಲ, ಬಸವ ಪುರಾಣ, ಭೀಮ ಪುರಾಣ, ಭೀಮಕವಿ ಬರೆದಿರತಕ್ಕಂಥ ಪುರಾಣದಲ್ಲಿ ಉಲ್ಲೇಖ ಬರ್ತದೆ, ಸಿಂಗರಾಜ ಬರೆದಿರ್ತಕ್ಕಂಥ ಒಂದು ಪುರಾಣದಲ್ಲಿ ಉಲ್ಲೇಖ ಬರ್ತದ, ಹರಿಹರನ ರಗಳೆಯಲ್ಲಿ ಬರ್ತದ. ಅಂದ್ರೆ ಬಸವಣ್ಣವರು ಹುಟ್ಟಿದಾಗ ಪರಮಾತ್ಮನ ಮಗ ನಾನು ಈ ಜಗತ್ತನ್ನ ಉದ್ಧಾರ ಮಾಡಲಿಕ್ಕೆ ಬಂದಿದ್ದೇನೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಎರಡನೇ ಘಟನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂದ್ರೆ, ಇವತ್ತೇನಾದ್ರೂ ಬಸವಣ್ಣನವರನ್ನ ಒಂದು ತುಸು ನೀವೆಲ್ಲಾ ದೇವಾನುದೇವತೆಗಳನ್ನ ಪೂಜೆ ಮಾಡಿ ನಾನು ಬೇಡ ಅನ್ನಲ್ಲ, ಆಗ ಒಂದು ತುಸು ಹೆಚ್ಚೆ ನೀವು ಬಸವಣ್ಣವ್ರನ್ನ ಪ್ರೀತಿ ಮಾಡಬೇಕು. ಯಾಕೆ ಅಂತಂದ್ರ ನಿಮ್ಮ ಹಣೆ ಮೇಲೆ ವಿಭೂತಿ ತರ್ಲಕ್ಕ, ನಿಮ್ಮ ಕೊಳ್ಳಗ ಲಿಂಗ ಕಟ್ಕೊಳ್ಳಕ, ನೀವೊಂದಿಷ್ಟು ಧಾರ್ಮಿಕ ಆಚರಣೆಯಲ್ಲಿ ಇಷ್ಟೊಂದು ಎಲ್ಲರ ಮಧ್ಯದಲ್ಲಿ ಯಾಕೆ ನಾನು ಕೂಡಿಸಿದೆ ಅಂತಂದ್ರ ನಿಮ್ಗಿಂತ ಸ್ವತಂತ್ರವನ್ನ ಕೊಟ್ಟವರು ಬಸವಣ್ಣನವರು. ಕೇವಲ 8 ವರ್ಷದಲ್ಲಿ ಕುಂತವಲ್ಲ ಮಕ್ಕಳಿಗೆ ಏನೂ ತಿಳಿಯಲ್ಲ, ಅದಕ್ಕೆ ನಾನು ಮುಂದೆ ಕೂಡಿಸ್ಕೊಂಡ ಮಕ್ಕಳಿಗೆ ಮಾತಾಡ್ತೀನಿ. ಇವತ್ತಿಲ್ಲ ನಾಳೆ ಈ ಒಂದು ಮಾತುಗಳು ಮಕ್ಕಳ ಕಿವಿಯಲ್ಲಿ ಗೊತ್ತು, ಯಾರ ಮನೆಯಲ್ಲಿ ಎಂತ ಮಕ್ಕಳು ಉದ್ಧಾರ ಆಗುತ್ತಾರೋ ಗೊತ್ತಿಲ್ಲ, ಅದಕ್ಕಾಗಿ ಮುಂದೆ ಕೂಡಿಸ್ಕೊಂಡು ನಾವು ಪ್ರವಚನ ಮಾಡ್ತೀವಿ. ಆ 8 ವರ್ಷದ ಕಂದಮ್ಮ ತನ್ನ ಆಚರಣೆ, ತನಗೆ ಸಿಗತಕ್ಕಂಥ ನ್ಯಾಯ, ತನಗೆ ಸಿಗತಕ್ಕಂಥ ಧಾರ್ಮಿಕ ಸ್ವಾತಂತ್ರ್ಯ ನನ್ನ ಅಕ್ಕನಿಗೂ ಸಿಗಬೇಕಂತೇಳಿ ವಾದ ಮಾಡ್ತಾರೆ ತಂದೆ ಜೊತೆ. ಅಪ್ಪ, ನನಗೆ ಉಪನಯನ ಮಾಡ್ಕೊಳಕ್ ಬಂದಿದೆಯಲ್ಲ, ನಾನೇನೋ ಧರಿಸ್ಕೊಳ್ತೀನಿ, ಆದ್ರೆ ನನ್ನ ಅಕ್ಕನಿಗೆ ನೀನು ಉಪನಯನ ಮಾಡ್ಬೇಕು. ಅವಾಗ ಮಾದರ ಸಂತಾನ, ನೋಡು ಮಗ, ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ದೀಕ್ಷೆ ಕೊಡಕ್ ಬರೋದಿಲ್ಲ, ಅವಳು ರಜಸ್ವಲೆ ಆಗ್ತಾಳೆ, ಅವಳು ಮುಟ್ಟಾಗ್ತಾಳೆ, ಹಾಗಾಗಿ ಅಂತವಳು ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗಿಯಾಗಲಿಕ್ಕೆ ಬರೋದಿಲ್ಲ, ನಮ್ಮ ಧರ್ಮದ ಇತಿಹಾಸದಲ್ಲಿ ಯಾರಿಗೂ ನಾವು ದೀಕ್ಷೆ ಕೊಟ್ಟಿಲ್ಲ, ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗ ಬಸವಣ್ಣರು ಒಂದು ದಿವಸ ಹತ್ಕೊಂತ ಕೂಡ್ತಾರ, ಅಪ್ಪ ನೀನು ನನ್ನ ಅಕ್ಕನಿಗೆ ದೀಕ್ಷೆ ಕೊಟ್ರೆ ನಾನು ತಗೊಳ್ತೀನಿ, ಇಲ್ಲ ಅಂತಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಮಾದರಸ ಹೇಳ್ತಾನೆ, ಸಂಪ್ರದಾಯದಂತ ನಡೆದ್ರೆ ನನ್ನ ಮಗ ಇಲ್ಲಿ ನೀನ್ ಇರ್ಬೇಕು, ಇಲ್ಲ ಅಂತಂದ್ರೆ ನೀನು ಹೋಗ್ಬೇಕು ಅಂತ ತಿಳ್ಕೊಂಡು ಮನೆ ಬಿಟ್ಟು ಕಳಿಸಂತ ಸಂದರ್ಭದಲ್ಲಿ ಅಮ್ಮ ಬಂದು ತಕ್ಕಿ ಬೆಳೆದು ನಮ್ ಮುದ್ದಾಡ್ತಾಳೆ, ಮಗು ಆಚಾರ ದೇವರು, ತಂದೆ ತಾಯಿ ದೇವರು ಅಂತ ತಿಳ್ಕೊ ಮಗ, ಯಾಕಂತಂದ್ರೆ ನೀನು ನಿನ್ನ 9 ತಿಂಗಳು ಎಷ್ಟು ಹೊತ್ತು ಸಾಕಿ ಸಲ್ಲಿದೆ, ನಂದಿ ವ್ರತ ಮಾಡಿದ ಮಗ, ನೀನು ಮನೆ ಬಿಟ್ಟು ಹೋಗ್ಬೇಡ ಅಂತ ತಿಳ್ಕೊಂಡು ತಾಯಿ ಅಂತಾಳ. ಅವಾಗ ಆ ಒಂದು ತಾಯಿಗೆ ಮಗ ಬಸವರಸ 8 ವರ್ಷದ ಬಸವರಸ ಹೇಳ್ತಾನ, ನೋಡಮ್ಮ, ನಾನು ನಿಜವಾಗಿ ನಿಮ್ಮ ತಂದೆ ತಾಯಿ ನೀವು ಹುಟ್ಟಿಸಿದ ನಿಜ, ಆದ್ರೆ ನನ್ನೊಳಗಿರ್ತಕ್ಕಂಥ ಒಂದು ಸತ್ಯವನ್ನ, ನನ್ನೊಳಗಿರ್ತಕ್ಕಂಥ ಮಹಾಜ್ಞಾನವನ್ನ ಹಾಕಿದವರು ಪರಮಾತ್ಮ. ಅದಕ್ಕೊಂದು ಉದಾಹರಣೆ ಹೇಳ್ತಾರೆ ನೋಡ್ರಿ. ಒಂದು ಕಾಗೆ, ಒಂದು ಕೋಗಿಲೆ. ನೋಡ್ರಿ, ಯಾರ ಕಾಗೆ ಕೋಗಿಲೆ ನೋಡ್ರಿ, ನೋಡ್ರಿ ಕಾಗೆ ಕೋಗಿಲೆ ನೋಡ್ರಿಲ್ಲ, ನೋಡಿದ್ರಿ. ಕಾಗೆ ಅಂತ ಹೋಗ್ತದ, ಕಾಕ ಅಂತ ಹೇಗ್ ಹೋಗ್ತದ, ಕಾಕ ತಿಳ್ತದಿಲ್ಲ ಮರಾಠಿ, ಕನ್ನಡ ತಿಳ್ತದಲ್ಲ. ಕಾಗೆ ಅಂತ ಹೋಗ್ತದ, ಕಾ ಕಾ ಅಂತದಲ್ಲ. ಕೋಗಿಲೆ ಹೂ ಕೂ ಅಂತ ಎಲ್ಲರಿಗೂ ಗೊತ್ತದಲ್ಲ. ಆದ್ರೆ ಅವು ಕಾಗೆ ಕೋಗಿಲೆ 2 ವೈರಿಗಳಿದ್ರು, ಒಂದಕ್ಕೊಂದು ಸೇರಲ್ಲ. ಯಾಕೆ ಸೇರಲ್ಲ ಅಂತಂದ್ರೆ ಕಾಗೆಗೆ ಮರಿ ಮಾಡ್ಲಾಕ್ ಬರ್ತದೆ, ಆದ್ರೆ ಕೋಗಿಲಿಗೆ ತತ್ತಿರ್ತದ ಕರೆ ತಾವು ಕೊಡ್ಲಾಕಲ್ಲ. ಅದಕ್ಕೆ ಅದ ಏನ್ ಮಾಡ್ತದಂದ್ರ ತನ್ನ ತತ್ತಿಯನ್ನು ತಗೊಂಡೋಗಿ ಕಾಗೆ ಗುಂಡೆಗಿಟ್ಟು ಬರ್ತದೆ, ಕಾಗೆ ಗುಂಡೆಗಿಟ್ಟು ಬರ್ತದೆ ಕದ್ದು. ಅದ ಕಾಗೆ ಲೆಕ್ಕ ಮಾಡ್ಲಾಕ್ ಬರಲ್ಲ, ನಾನು 2 ಇನ್ನು 2 ಎಲ್ಲಿಂದ ಬಂದು 2+2=4 ಅಂತ ಗೊತ್ತಿಲ್ಲ. ಅದೇನ್ ಮಾಡ್ತದೆ, ನಡುವೆ ಇವು ಅಂತ ಹೇಳಿ ಅದು ಕಾವು ಕೊಟ್ಟು ಮರಿ ಮಾಡ್ತದೆ. ಅದು ಸ್ವಲ್ಪ ಬೆಳೆದು ದೊಡ್ಡವಾದ್ಮೇಲೆ ಈ ಕಡೆ 2 ಕೋಗಿಲೆ ಕೂಡ್ತಾವ, ಈ ಕಡೆ 2 ಕಾಗೆ ಕೂಡ್ತಾವ. ಇವು ಕಾಕ ಅಂತವ, ಅವು ಕುಹುಕು ಅಂತ. ಅವಾಗ ಇದು ಕಾಗೆ ಕನ್ಫ್ಯೂಸ್ ಆಗ್ಬಿಡ್ತದೆ, ಇವು ನನ್ನ ಮಕ್ಕಳು ಯಾವ, ಇದು ನನ್ನ ವಿರುದ್ಧ ವೈರಿ ನನ್ನ ವೈರಿ ಮಾತುಗಳನ್ನು ಹೇಳ್ತಾವಲ್ಲ, ಕೂಗ್ತಾವಲ್ಲ, ಧ್ವನಿ ಮಾಡ್ತಾವಲ್ಲ ಅಂತ ಹೇಳಿ ಅದ್ರ ಪಕ್ಕದಲ್ಲಿ ಹೋಗಿ ಕಾಗೆ ಹೇಳ್ತದೆ, ನೋಡು ಮಕ್ಕಳ, ನೀವು ನಮ್ಮ ಮಕ್ಕಳಿದ್ರಿ, ಅದಕ್ಕ ನನ್ನ ವೈರಿ ಧ್ವನಿ ಮಾಡ್ಬೇಡ್ರಿ, ನೀವು ಕಾಕ ಅಂದ್ರಿ. ಅವಾಗ ಅವು ಅಂತವ, ಅಮ್ಮ ನೀನು ಪಡೆದವ, ಆದ್ರೆ ನಿಜವಾಗಿರ್ತಕ್ಕಂಥ ಎತ್ತವ ಯಾರಂದ್ರ ಕೋಗಿಲೆ. ನಮ್ಮ ಅವ್ಗ ಮರಿ ಮಾಡ್ಲಕ್ ಬರಲ್ಲ ಅಂತ ನಿನ್ನ ಗೂಡಿನಲ್ಲಿ ಕತ್ತು ತಂದಾಕಳ, ನೀನು ನಮ್ಮ ಕಾವು ಕೊಟ್ಟು ಮರಿ ಮಾಡಿದಿ, ನೀನು ಕೋಟಿ ಶರಣು ಅಂತೇಳಿ ಪಾದ ಶರಣ ಮಾಡಿ ಹೇಳ್ತಾವ. ನಮಗೆ ಕುಹುಕು ಅನ್ನಕ್ ಬರ್ತದ ಹೊರತಾಗಿ ಕಾಕ ಅನ್ನಕ್ ಬರೋದಿಲ್ಲ. ಇವತ್ತಿಗೂ ಸಹಿತ ಎಲ್ಲರ ಕೋಗಿಲೆ ಕುಂತಿದ್ವು ಅಂದ್ರೆ ಕಾಗೆ ಕುಟ್ಟಿ ಕಳಿಸ್ತದೆ, ನೋಡಿರ್ಬೇಕಾದ್ರೆ ರೈತರಿದ್ರ ಗೊತ್ತಾಗ್ತದ.
ಹಂಗೆ ಈ ಉದಾಹರಣೆ ತಾಯಿಗೆ ಹೇಳ್ತಾರೆ ಬಸವಣ್ಣ, ಎಷ್ಟು ಚಂದ 8 ವರ್ಷ ಬಹಳ ಬುದ್ಧಿವಂತ ಅವ ನೋಡು, ಹೋಗಿಲೆ ಅದಕ್ಕ ಮರಿ ಮಾಡ್ಲಕ್ ಬರ್ಲಾರ ಸಂಬಂಧ ಹಿಂಗಿಟ್ಟದ. ಹಂಗ ಪರಮಾತ್ಮನು ಈ ಜಗತ್ತಿಗೆ ಬಂದು ಸಂಸಾರ ಮಾಡ್ಲಕ್ ಬರಲ್ಲ ಅವನಿಗೆ. ಅವನೇನ್ ಮಾಡ್ತಾನ, ನಿಮ್ ಒಳಗಡೆ ನಮ್ಮ ಶಕ್ತಿಯನ್ನ ಹಾಕಿ ಹುಟ್ಟಿಸ್ತಾನ. ಆದ್ರೆ ನಿಜವಾದ ಜ್ಞಾನ ಯಾರ್ದು? ಪರಮಾತ್ಮ. ನಾನು ಯಾರ ಮಗ? ಪರಮಾತ್ಮ ಮಗ. ನೀವು ನನಗೆ ಎಂತ ತಂದೆ ತಾಯಿ ಶರಣು. ಆದ್ರೆ ನೀವು ಸಂಪ್ರದಾಯದಲ್ಲಿ ಹೇಳೋ ಮಾತುಗಳನ್ನೆಲ್ಲ ನಾನು ಒಪ್ಪಬೇಕಂತಲ್ಲ, ನನ್ನ ಅಂತರಾತ್ಮ ಏನ್ ಹೇಳ್ತದಲ್ಲ, ಸತ್ಯ ಏನ್ ಹೇಳ್ತದಲ್ಲ, ಅದರಂತೆ ನಾನು ನಡೀತಿದ್ದೀನಮ್ಮ. ನೀವು ಸತ್ಯವಾಗಿ ನನ್ನ ಒಪ್ಕೊಳ್ರಿ. ನಿಮಗೋಸ್ಕರ ಹೆಣ್ಣಿಗೆ ನ್ಯಾಯ ಕೇಳ್ತಾ ಇದ್ದೇನೆ. ಅಮ್ಮ ನೀನು ದೀಕ್ಷೆ ತಗೊಂಡು ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗಿಯಾಗು, ಅಕ್ಕನೂ ತಗೋಬೇಕು, ಎಲ್ಲ ಮಹಿಳೆಯರು ತಗೋಬೇಕು, ಅದಕ್ಕಾಗಿ ನ್ಯಾಯ ಕೇಳ್ತಾ ಇದ್ದೀನಿ ಅಂತಾರೆ. ಅವಾಗ ಹಂಗಲ್ಲ ಕಂದ, ನನಗೇನು ಗೊತ್ತಾಗಲ್ಲ, ಆದ್ರೆ ಒಂದೇ ಗೊತ್ತು, ನೀನ್ ನನ್ನ ತಪ್ಪಲಿ, ಹಾಗಾಗಿ ಹೋಗ್ಬೇಡ ಅಂತಳ. ಎಷ್ಟು ಹೇಳಿದ್ರು ಬಸವಣ್ಣವ್ರು ನಿಂದ್ರೋದಿಲ್ಲ. ಬಸವರಸರು ಅಪ್ಪ ಕೊಟ್ರೆ ನಾನು ಇರ್ತೀನಿ, ಇಲ್ಲಾಂದ್ರೆ ಹೋಗ್ಬಿಡ್ತೀನಿ ಅಂತ ಬಸವಣ್ಣನವರು ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೋಸ್ಕರ ಧಾರ್ಮಿಕ ಸ್ವಾತಂತ್ರ್ಯಕ್ಕಾಗಿ ಮನೆ ಬಿಟ್ಟು ಕಾಡು ಮೇಡು ಎಲ್ಲ ಅಲೆದು 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 ಕೂಡಲ ಸಂಗಮಕ್ಕೆ ಬಂದು 21 ವರ್ಷಗಳ ಕಾಲ ಅಧ್ಯಯನ ಮಾಡಿ ಮೊಟ್ಟ ಮೊದಲ ಬಾರಿಗೆ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿ ತನ್ನ ಅಕ್ಕನಿಗೆ ಮೊದಲ ದೀಕ್ಷೆ ಕೊಟ್ಟು ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯವನ್ನು ತೆಗೆದವರು ಬಸವಣ್ಣನವರು. ಅಂತ ಒಂದು ಪುರುಷ ಬಸವಣ್ಣನವರು ನಮ್ಮೆಲ್ಲರಿಗಿಂತಲೂ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಮಹಿಮವನ್ನ ಎಂದೂ ಸಹಿತ ನಾವು ಮರಿಬಾರದು. ಬಸವಣ್ಣವರು ಎಂತ ಒಂದು ವಿಚಾರಧಾರಿ ಅವರು ಇದ್ರಂತಂದ್ರ ಹಿಂಗೆ ಕ್ರಾಂತಿ ಮಾಡ್ತಾರೋ. ಯಾಕಂದ್ರೆ ವ್ಯಕ್ತಿ ಸುಮ್ಮನೆ ಆಚರಣೆ ಮಾಡ್ಕೊಂತ ಹೋಗ್ತಾನೆ, ಯಾಕೆ ಆಚರಣೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಹೌದಲ್ಲ? ನಾವು ಊಟ ಮಾಡ್ತೀವಿ, ರೊಟ್ಟಿ ಊಟ ಮಾಡಿದ್ರೆ ಏನಾಗತ್ತಂತ ಸಾಮಾನ್ಯವಾಗಿ ನಿಮ್ಗೆ ಗೊತ್ತದ, ಅನ್ನ ಊಟ ಮಾಡಿದ್ರೆ ಏನಾಗತ್ತಂತ ಗೊತ್ತದ. ಹೌದಲ್ಲ? ನಾವು ಊಟ ಮಾಡಿದ ಪ್ರತಿಯೊಂದು ವಸ್ತು ಆ ಪದಾರ್ಥಗಳು ಏನಾಗ್ತವಂತ ಗೊತ್ತಿದ್ದು ನಾವು ಊಟ ಮಾಡ್ಬೇಕು. ಎಷ್ಟು ಪ್ರಮಾಣದಲ್ಲಿ ಉಣ್ಬೇಕಂತ ಯೋಚನೆ ಮಾಡಿ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಚಲೋ. ಹಾಗೆ ಸಮಾಜದಲ್ಲಿ ಕೆಲವು ನಂಬಿಕೆಗಳು, ಮೂಲ ನಂಬಿಕೆಗಳು ಇರ್ತಾವ, ಅವು ಬಹಳ ಚಲೋ. ಕೆಲವು ಮೂಢನಂಬಿಕೆಗಳು ಬಂದು ಸೇರ್ಕೊಂಡ್ಬಿಡ್ತಾವ. ಹೆಂಗ್ ಸೇರ್ಕೊಳ್ತಾವ ಅಂತಂದ್ರೆ, ಒಂದು ಗುಡಿ ಆ ದೇವಸ್ಥಾನದೊಳಗಡೆ ಒಬ್ಬ ರೈತ ದೋತ್ರ ಕಟ್ಕೊಂಡು ಹೋಗಿರ್ತಾನೆ, ಶರಣ ಮಾಡ್ತಾನೆ. ಶರಣ ಬಸವಪ್ಪ ನಮಸ್ಕಾರ ಮಾಡಿ ಅಡ್ಡ ಬಿದ್ದು ಶರಣ ಮಾಡಿ ಏನು ಗಂಟೆ ಹೊಡಿಬೇಕಂತ ಗಂಟೆ ಹೊಡ್ಲಿಕ್ಕೆ ಹೋಗ್ತಾನ. ಹಿಂಗ 6 ಗಂಟೆ ಹೊಡಿಬೇಕಾದ್ರೆ ಕಚ್ಚಿ ಕೆಳಗೆ ಕೆಳಗಡೆ ಬಿದ್ದು ಬಿಡುತ್ತೆ. ಅವಾಗ ಹಿಂದಿದ್ದವರು ಅಯ್ಯೋ ಶರಣ ಬಸವಪ್ಪ ದರ್ಶನ ಮಾಡ್ಬೇಕಂತಂದ್ರೆ ಕಚ್ಚಿ ಕಳೆದು ಗಂಟೆ ಹೊಡೆದು ಒಳಗಡೆ ಹೋಗ್ಬೇಕಂತ ಅವರೆಲ್ಲರೂ ಬಿಟ್ಕೋಬಹುದು. ಇಂಥವು ಕೆಲವು ನಂಬಿಕೆಗಳದಾವು, ಬಹಳ ಹಿಂಗೆ ಉಟ್ಕೊಂಡವ. ಅದನ್ನ ಬಸವಣ್ಣನವರು ನಿಜವಾದ ಪರಮಾತ್ಮನ ಪೂಜೆ ಮಾಡಿ ಹಿಂದೆಂದು ಮಾಡ್ತಾರೆ. ಅವಾಗ ತೊಡೆ ಮೇಲೆ ಕುಂಚಿರ್ತಾರ, ಅಪ್ಪನ ತೊಡೆ ಮೇಲೆ ಕರೆದಿರ್ತಾರ, ಒಬ್ಬರ ಮನೆ ಪೂಜೆ ನಡೆದಿರ್ತದ. ಅಗ್ನಿ ಒಳಗಡೆ ಪೀತಾಂಬರ ಕನಿಗಳಂತಕ್ಕಂಥ ಸಾಮಾನುಗಳು ಏನ್ರಿ, ಕಾದು ಕಿಸ್ಮಿಸಿ ತುಪ್ಪ, ಲೀಟರ್ ಗಟ್ಟಲೆ ತುಪ್ಪ, ಹಾಲು ಎಲ್ಲ ಹಾಕಿ ಹೋಮ ಮಾಡ್ತಾ ಇರ್ತಾರ. ಹೋಮ ಮಾಡಂತ ಸಂದರ್ಭದಲ್ಲಿ ಬಸವಣ್ಣಂತರ, ಅಪ್ಪ ನೀವು ಮಾಡ್ತಾ ಇರೋದು ಹೋಮ ಏನಿದೆ? ಎಷ್ಟೋ ಜನಕ್ಕೆ ಊಟ ಸಿಗ್ತಾ ಇಲ್ಲ, ಬಡವರಿಗೆ ಸತ್ತು ದನದ ಚರ್ಮದ ಮಾಂಸವನ್ನು ತಿಂತಾ ಇದ್ದಾರೆ, ಪಾಪ ಅವ್ರಿಗೆ ಊಟ ಕೊಡ್ತಾ ಇಲ್ಲ. ಇಲ್ಲೇ ಬಡ ಬ್ರಾಹ್ಮಣದನ ಅವ್ರಿಗೆ ಹಸ್ಕೊಂಡದನ ಅವನಿಗೆ ಊಟ ಕೊಡ್ತಲ್ಲ, ಪಕ್ಕದ ಮನೆ ಅವ್ರಿಗೆ ಏನು ನೋಡ್ಕೊಳ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ಎಷ್ಟು ದುಡ್ಡು ಹಾಳು ಮಾಡ್ತಾರಲ್ಲಪ್ಪ ಅಂತ ಕೇಳ್ತಾರೆ. ಅವಾಗ ಅಪ್ಪ ಅಂತಾನೆ, ಸುಮ್ಮನೆ ಕೊಡೋ, ಅಗ್ನಿ ದೇವರು ಅವ್ರಿಗೇನು ಅನ್ಬಾರ್ದು, ಕಣ್ಣೊಪ್ಪ ನೋಡು ಅಂತ. ಅವಾಗ ಬಸವಣ್ಣಪ್ಪ ಅಂತಾರ, ನಿನ್ನೆ ದಿವಸ ವಿಶ್ವ ಭಟ್ರವರ ಮನೆಗೆ ಬೆಂಕಿ ಬಿದ್ದಿತ್ತಲ್ಲಪ್ಪ, ಮತ್ತ ಅವಾಗ ಜೋರಾಗಿ ಮಂತ್ರ ಹೇಳಿ ಅಗ್ನಿ ದೇವರು ಅಗ್ನಿಗೆ ಭಟ್ರ ಮನೆ ಸ್ವೀಕಾರ ಮಾಡ್ಲಕತ್ತ ಪರಮಾತ್ಮ ಅಂತ ಯಾಕೆ ಹೇಳಿಲ್ಲ ಅಂತಾರೆ ಬಸವಣ್ಣ. ಅದ್ಮೇಲೆ ವಚನ ಬರೀತಾರೆ, ಕಿಚ್ಚು ದೈವವೆಂದು ಪೂಜಿಸುವ ಆರುವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ತಂದು ಬಬ್ಬಿಟ್ಟರೆಲ್ಲರೂ ಪರಮಾತ್ಮ ಕೂಡಲ ಸಂಗಮ ದೇವನ ವಂದಿಸುವುದ ಮರೆತು ನಿಂದಿಸುತ್ತಿದ್ದರಯ್ಯ ಅಂತ ಬಸವಣ್ಣ. ಪರಮಾತ್ಮ ಅಂದ್ರ ಅಗ್ನಿ ಸೃಷ್ಟಿ ಮಾಡ್ಯಾನ, ನೀರು ಸೃಷ್ಟಿ ಮಾಡ್ಯಾನ, ಭೂಮಿ ಸೃಷ್ಟಿ ಮಾಡ್ಯಾನ, ಗಿಡ ಮರಗಳು ಸೃಷ್ಟಿ ಮಾಡ್ಯಾನ, ಜೀವ ಸಂಕುಲವನ್ನು ಸೃಷ್ಟಿ ಮಾಡ್ಯಾನ. ಅವೆಲ್ಲವೂ ನಾವು ಕೃತಜ್ಞತೆ ಸಲ್ಲಿಸಬೇಕು. ಗಿಡ ಸೃಷ್ಟಿ ಮಾಡ್ಯಾನ, ನೀರ್ ಹಾಕಿ ಚಂದ ಫಲ ಹಣ್ಣು ತಗೊಳ್ಳೋಣ. ಅದಕ್ಕೆ ದಾರ ಸುತ್ತಿ ಬಿಟ್ರೆ ಅದಕ್ಕೂ ಜೀವ ಅದಲ್ಲ. ನಿಮ್ ಕೊಳ್ಳಿಗೆ ದಾರ ಸುತ್ತಿ ಬಿಟ್ರೆ ಏನಾಗ ಬಿಡಿಸ್ಕೊಳತ್ರಿ? ಹೌದಾ? ಭಕ್ತಿ ಮಾಡ್ಬೇಕಂತ ಹೇಳ್ತಾರ, ಚಂದ ನೋಡ್ಕೊಳ್ರಿ, ಗಿಡವನ್ನ ಚಂದ ನೋಡ್ಕೊಳ್ರಿ, ಅಲ್ಲಿ ದನ ಕರುಗಳದವ ಚಲೋ ಮೇಸರಿ, ಹಾಲು ತಗೊಳ್ರಿ. ನಮಗೋಸ್ಕರ ಇದಾವ, ಪರಮಾತ್ಮ ನಮಗೋಸ್ಕರ ಎಲ್ಲ ಕೊಟ್ಟನ. ಪಂಚಭೂತ ಪರಮಾತ್ಮ ಕೊಟ್ಟನ ಹೊರತಾಗಿ ಪರಮಾತ್ಮನ ಪೂಜೆ ಮಾಡ್ಬೇಕು ಹೊರತಾಗಿ ಪಂಚಭೂತಗಳು ನೋಡ್ಕೋಬೇಕು ಅನ್ನೋ ಸಿದ್ಧಾಂತವನ್ನ ಬಸವಣ್ಣವರು ಕೊಟ್ಟು ಅವಾಗ ಏನ್ ಹೇಳ್ತಾರ, ಮನೆ ಒಳಗಡೆ ಇನ್ನೊಂದು ಘಟನೆ ಹೇಳಿ ನಾನು 2 ಮಾತಿನಲ್ಲಿ ಮುಗಿಸ್ತೇನೆ. ಮನೆ ಒಳಗಡೆ ಅಪ್ಪ ಬರ್ತಾನೆ, ಎಲ್ಲಿ ನೋಡಿದ್ರು ಬರೀ ನಿಂತಿದೆ ಆಟ ಆಯ್ತಲ್ವ ಬಸವಣ್ಣ, ಎಲ್ಲಿ ನೋಡಿದ್ರು ಬರೀ ಪ್ರಶ್ನೆ. ಸಣ್ಣ ಮಕ್ಕಳು ನೋಡಿ ಪ್ರಶ್ನೆಗಳು ಕೇಳ್ತಾ ಇರ್ತಾವ, ಅವ್ರು ಸರಿಯಾದ ಉತ್ತರ ಹೇಳ್ಬೇಕು. ಉತ್ತರ ಹೇಳಲ್ಲ. ಮನೆಗೆ ಬರ್ತಾರ, 4 ಗಂಟೆಗೆ ಎದ್ದಾಳ್ತಾನ ಅವರಪ್ಪ, ಪೂಜೆ ಮಾಡ್ಲಕ್ ಕುಂತಿರ್ತಾರ. ಪೂಜೆ ಮಾಡ್ಲಕ್ ಕುಂತಾಗ 6 ಗಂಟೆಗೆ ಬಸವಣ್ಣ ಹೇಳ್ತಾರ, ನೀರಡಿಕೆ ಆಗಿರ್ತದೆ. ನೀರಡಿಕೆ ಆದಾಗ ಅಮ್ಮ ಕೇಳ್ತಾರ, ಅಮ್ಮ ನೀರು ಬೇಕು ನನ್ನ. ಅವಾಗ ಅಮ್ಮ ಏನ್ ಹೇಳ್ತಾಳ, ನೋಡಪ್ಪ ಮಗ,
ನಿಮ್ಮ ಅಪ್ಪ ಪೂಜೆ ಮಾಡ್ಕೊಳಕತ್ತಾನ, ಮಡಿಯಿಂದ ಪೂಜೆ ಮಾಡ್ಲಕತ್ತಾನ. ಮಡಿ ಆದ್ಮೇಲೆ ಅಂದ್ರೆ ಪೂಜೆ ಆದ್ಮೇಲೆ ನಿನಗೆ ನೀರು ಕೊಡ್ತೀನಿ, ಅಲ್ಲಿ ತನಕ ಕೊಡಕ್ ಬರಲ್ಲ ಅಂತ. ಅವಾಗ ಪಾಪ ಕೂಸಿ ಏನ್ ಮಾಡ್ತದ, ಅಯ್ಯೋ ನೀರಡಿಕೆ ಆಗ್ಯದ ಅಂತ ಹೇಳಿ ಬಸವಣ್ಣ ವಿಚಾರ ಬಹಳ, ಬಸವರಸನ್ ಸಣ್ಣ. ಅವಾಗ ಆರಿ ತಗೊಳ್ತಾನ, ಮನೆ ಖಾರ ಕೊಟ್ಟದ ಆರಿ ಇರ್ತದಲ್ಲ ಅದ ನಿಮ್ ಮನ್ಯಾಗ ಈಗೆಲ್ಲ ಬರೀ ಮಿಕ್ಸರ್ ಬಂದಲ್ಲ, ಯಾರ ಮನೆಗ್ ಸಿಗಲ್ಲ. ಅದನ್ನ ತಗೊಂಡು ಮನೆ ಮುಂದ ರಂಗೋಲಿ ಹಾಕಿರ್ತಾಳ ಅವ್ವ, ಆ ರಂಗೋಲಿ ಸುತ್ತಲ ಎಲ್ಲ ತೆಗ್ಗ ತೊಡ್ತಾನ. ತೆಗ್ಗ ತೊಡ್ದಾಗ ಅವಾಗ ಅವರಪ್ಪ 7 ಗಂಟೆಗೆ ಸೂರ್ಯ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾನ. ಬಂದಾಗ ಯಾರು ಇದನ್ನ ಮಾಡಿದವ್ರು ತೆಗ್ಗ ತೊಡೆದ್ರು, 8 ಗುಂಡಿ ತೆಗ್ದಾರಲ್ಲ, ಹೆಣತಿ ಕತ್ತಲೆ ಮಾದು ಬಾಯಿಲ್ಲ, ಏನಿದೆಲ್ಲ ಮಾಡಿದವರು, ಇದು ನಿಮ್ ಮಗ ಏನೋ ಮಾಡ್ತಾ ಇದ್ದಾರಿ, ತಗೊಂಡ್ ಹೋಗ್ಯಾನ. ಅವಾಗ ಮರಿ ನಿಂತಿರ್ತಾನ, ಕರೀತಾರ, ಏನೋ ಬಸವರಸ ಯಾಕೆ ತೆಗ್ಗ ತೊಡ್ದಿ, ಮಗು ಎಷ್ಟು ಚಂದ ನೀರು ಹೊಡೆದು ರಂಗೋಲಿ ಹಾಕ್ಯಾಳ, ಸುತ್ತಲೂ ಎಲ್ಲ ತೆಗ್ಗ ತೊಡಿಯಲ್ವಾ ಅಂತ. ಅಪ್ಪ ಅಮ್ಮಗ 1 ಗಂಟೆಯಿಂದ ನೀರು ಕೇಳಿದ್ರೆ ಕೊಡ್ಲಿಲ್ಲ, ಅದಕ್ಕೆ ನಾನು ಬಾವಿ ತೋಡ್ತಾ ಇದ್ದೆ. ಹುಚ್ಚ, ಬಾವಿ ತೋಡಿದ್ರ ಒಂದೇ ಕಡೆ ಆಳವಾಗಿ ತೋಡಿದ್ರ ನೀರು ಸಿಗ್ತದೋ, 8 ಗುಂಡಿ ತೆಗದ್ರಂತಂದ್ರೆ ಎಲ್ಲಿ ನೀರು ಸಿಗ್ತದೆ ನನಗಂತ. ಅವಾಗ ಬಸವರಸ ಅಂತಾನ, ಅಪ್ಪ 4 ಗಂಟೆ ಆಯ್ತು ನೀನು ಪೂಜೆ ಮಾಡಿ, ಅದ್ರ ಬದಲು 1 ಗಂಟೆ ನಾವೆಲ್ಲರೂ ಶೈವ ಸಂಪ್ರದಾಯ, ಅವರಪ್ಪರಿಗೆ ಹೇಳ್ತಾರೆ, ಈ ಶೈವ ಸಂಪ್ರದಾಯ ಪರಮಾತ್ಮ ಒಬ್ಬನನ್ನ ಪೂಜೆ ಮಾಡಿ ಧ್ಯಾನಸಕ್ತನಾಗಿ ಒಂದೇ ಮಂತ್ರ ಓಂ ನಮಃ ಶಿವಾಯ ಅನ್ಕೋಂತ ನೀನು ಧ್ಯಾನ ಮಾಡಿಬಿಟ್ಟಿದ್ರೆ 1 ಗಂಟೆಯಲ್ಲಿ ಪರಮಾತ್ಮ ಒಲಿತಿದ್ದ. 4 ಗಂಟೆ ಇಷ್ಟು ವ್ಯರ್ಥ ಮಾಡಿದ್ಯಾ, ಅವಸರದಿಂದ ಪೂಜೆ ಮಾಡ್ಕೊಂತ ಹೋಗಿ ನಿನ್ನ ಪೂಜೆ ಯಾರಿಗೆ ಸಲ್ಲಬೇಕು? ಒಂದೇ ಕಡೆ ತೆಗೆದು ತೋಡಿದ್ರೆ ಹೆಂಗೆ ನೀರು ಬರ್ತದಂತೆಯಲ್ಲ, ಹಂಗೆ ಒಂದೇ ಮಂತ್ರವನ್ನು ಅನುಸಂಧಾನ ಮಾಡಿ ಪರಮಾತ್ಮ ಇರೋ ಒಬ್ಬನು ಎಲ್ಲ ಕಡೆ ಇದ್ದಾನಂತ ಪೂಜೆ ಧ್ಯಾನ ಮಾಡಿಬಿಟ್ರೆ ನಿನಗೆ ಪರಮಾತ್ಮ ಸಿಕ್ಕು ಬಿಡ್ತಿದ್ನಲ್ಲಪ್ಪ ಅಂತ ತಿಳ್ಕೊಂಡು ಅಲ್ಲಿ ವಿಚಾರ ಕ್ರಾಂತಿಯನ್ನು ಬಸವಣ್ಣ ಮಾಡ್ತಾರೆ. ಕೇವಲ ವಿಚಾರಕ್ಕೆ ಮಾಡೋರಲ್ಲ, ವಿನಯವಂತರು ಸಹಿತ, ಅವರು ದೊಡ್ಡ ಸಾಹಸಿಯಾಗಿದ್ದನ್ನು ಸಹಿತ. ಅದಕ್ಕಾಗಿ ಅಂತ ಒಂದು ಬಸವಣ್ಣವರು ಭಕ್ತಿ ಪಾಂಡಾರಿಯಾಗಿ ಸಣ್ಣ ವಯಸ್ಸಿನಿಂದಲೇ ಪರಮಾತ್ಮನ ಒಂದು ಪೂಜೆ ಮಾಡ್ಕೊಂತ 21 ವರ್ಷದಲ್ಲಿ ಇಷ್ಟಲಿಂಗವನ್ನ ಕಂಡುಹಿಡಿತಾರ. ಬಸವಣ್ಣನವರು ನೀಲಾಂಬಿಕೆಯನ್ನ ಮದುವೆ ಆಗ್ತಾರೆ. ಅಲ್ಲಿ ಮಗಳವಡಿಕೆ ಬಂದು ಕರ್ಣಿಕ ಸ್ವೀಕಾರ ಮಾಡ್ತಾರೆ. ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾಗ್ತಾರೆ. ಅನುಭವ ಮಂಟಪವನ್ನು ಕಟ್ತಾರೆ. ಶೋಷಣ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡ್ತಾರೆ. ಕಲ್ಯಾಣ ಕ್ರಾಂತಿ ಆಗುವವರೆಗೂ ಸಹಿತ ತಮ್ಮ ಇಡೀ 63 ವರ್ಷದ ಜೀವನವನ್ನ ಶ್ರೀಗಂಧದಂತೆ ಸವಿತಾ ಹೋಗ್ತಾರೆ. ಅದು ಯಾರಿಗಾಗಿ ಅಂತಂದ್ರ ನಮಗಾಗಿ. ಬಸವಣ್ಣನವರು 2 ವಚನಗಳು ಬಹಳ ಮುಖ್ಯವಾಗಿರ್ತಕ್ಕಂಥವು. ನೋಡಿ ಎಷ್ಟು ಚಂದ ಹೇಳ್ತಾರ, ನಿಮ್ಮ ಮನೆ ಒಳಗಡೆ ಯಾರಾದ್ರೂ ಬಂದ್ರಂದ್ರ ಇವತ್ತಿಗೂ ನಾವು ಆ ಸಂಪ್ರದಾಯನ ಕೆಲವರು ಪಾಲಿಸ್ಕೊಂತ ಬರ್ತಾ ಇದ್ವಿ. ಎಷ್ಟು ಚಂದ ಹೇಳ್ತಾರ. ನಿಜವಾಗಿ ನೀವು ಬಸವಣ್ಣವ್ರು ಪ್ರೀತಿಸ್ಬೇಕಾದ್ರೆ 1 ವಚನ ಸಾಕು. ಏನ್ ಹೇಳ್ತಾರ, ಏನಿ ಬಂದಿರಿ ಹದುಳ ಬಿದ್ದರೆ ಅಂದರೆ ನಿಮ್ಮ ಮೈಸಿರಿ ಹಾರಿ ಹೋದೆ, ಕುಳ್ಳಿರಿ ಅಂದರೆ ನೆಲಕ್ಕುಳಿ ಹೋದೆ, ಒಡನೆ ನುಡಿದರೆ ಸಿರವಟ್ಟೆ ಹೊಡೆಯುವುದೇ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗು ಕೊಯ್ಯುವುದೇ ಮಾಡುವನಿ. ನೋಡ್ರಿ, ಯಾರಾದ್ರೂ ಮನೆಯೊಳಗಡೆ ಬಂದ್ರು ಅಂತಂದ್ರ ಅವರಿಗೆ ಪ್ರೀತಿಯಿಂದ ಮಾತಾಡ್ರಿ, ಅವರಿಗೆ ಸ್ವಲ್ಪ ನೀರು ಕೊಡ್ರಿ, ಊಟೋಪಚಾರ ಮಾಡೋದಾಯ್ತಂದ್ರ ಮಾಡ್ರಿ, ಇಲ್ಲ ಅಂತಂದ್ರೆ ಚಂದರ ಮಾತಾಡ್ರಿ ಅಂತ ಹೇಳ್ತಾರೆ. 900 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ವಚನ ರೀ ದಾನಪ್ಪ. 900 ವರ್ಷದಿಂದ ಈ ವಚನ ಬರ್ದಾರ. ಆದ್ರೆ ಅವತ್ತಿಗೆ ಇವತ್ತಿಗೆ ಎಷ್ಟು ವ್ಯತ್ಯಾಸ ಆಗಿದೆ ಅಂದ್ರೆ, ಒಂದು ಮನೆಗೆ ಹೋಗಿದ್ವಿ ನಾವು ಚರ್ಚ್ನಲ್ಲಿ, ಹೆಸರು ಹೇಳೋದ್ ಬೇಡ. ಅವ್ರ ಇನ್ನೊಂದು 10 ನಿಮಿಷ ಬರ್ತೀವಿ ಅಂತ ಹೇಳಿದ್ರು. ಆಯ್ತು ಬರ್ರಿ ಅಂತ ರೆಡಿ ಮಾಡ್ಕೊಂತಾರ. 5 ನಿಮಿಷ ಲೇಟ್ ಆಯ್ತು. 5 ನಿಮಿಷ ಹೋಗ್ತೀವಿ. ಮನೆಗೆ 8 ಜನ ಅದ, ಮಕ್ಕಳು 3 ಜನ ಅದ. ಮಕ್ಕಳು 3 ಜನ ಕೈಯಲ್ಲಿ ಮೊಬೈಲ್, ಆಮೇಲೆ ಸೊಸೆ ಕೈಯಲ್ಲಿ ಮೊಬೈಲ್, 2 ಮಕ್ಕಳು ಬಂದಾರ ಹೆಣ್ಮಕ್ಳು, ಅವ್ರ ಕೈಯಲ್ಲಿ ಮೊಬೈಲ್, ತಂದೆ ತಾಯಿ ಕೈಯಲ್ಲೂ ಮೊಬೈಲ್. ಅಲ್ಲಿ ಹೋಗಿ ನಿಂತಿದ್ದೀನಿ ಬಾಗಿಲಿಗೆ, ತಿಳ್ಕೊರಿ ನೀವು, ಬಾಗಿಲಿಗೆ ಹೋಗಿ ನಿಂತೀನಿ. ಎಲ್ಲರೂ ಸ್ವಲ್ಪ ಸೆಟ್ ಮೇಲೆ ಕುಂತ್ಕೊಂಡು ಸಾಲಾಗಿ ಮೊಬೈಲ್ ಕೈ ಹಿಡ್ಕೊಂಡು ಕುಂತಾರ. ಒಬ್ರು ನೋಡಕ್ ತಯಾರಿ, ನೋಡೋಣ ಅಂತ ಪರೀಕ್ಷೆ ಮಾಡೋಣ. 5 ನಿಮಿಷ ನಿಂತ 10 ನಿಮಿಷ ನಿಂತ ಒಬ್ಬರು ತಲೆ ಹಾಕ್ತಾ ಇರಲಿಲ್ಲ. ಅವಾಗ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಅಂತ ಜೋರಾಗಿ ಆಡಿದಾಗ ಎಲ್ಲರೂ ಮೊಬೈಲ್ ಕೆಳಗಡಿಟ್ಟು ಬಂದು ಅವಾಗ ದರ್ಶನ ಮಾಡ್ತಾರೆ. ಅಂದ್ರೆ ಎಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಬಸವಣ್ಣನವರು 900 ವರ್ಷಗಳಿಂದ ಇಂಥದ್ದೊಂದು ಕಾಲ ಬರ್ತದ, ಅವಾಗ ಎಚ್ಚರಿಕೆ ಇರಲಿ ಅಂತ ಇಂಥ ವಚನಗಳನ್ನ ಬರೀತಾರೆ. ಏನಿ ಬಂದಿರಿ ಹದುಳ ಬಿದ್ದರೆ, ಏನಾರ ಬಂದಿರಲ್ಲಪ್ಪ ಇಲ್ಲಿಂದ ಬಂದಿರಿ ಅಂತ ಪ್ರೀತಿಯಿಂದ ನೀವು ಮಾತಾಡಿ ಒಳಗಡೆ ಕರ್ಕೊಂಡ್ರೆ ಏನಾದ್ರು ಮಾತಾಡಿದ್ರೆ ನಿಮ್ಗೆ ಸಿರವಟ್ಟೆ ಹೊಡಿತಿದೇನು, ಹಲ್ಲುಗಳು ಏನಾದ್ರು ಬಿದ್ದು ಹೋಗ್ತವೇನು, ನೀವು ಕೂಡಿಸಿದ್ರೆ ಕುರ್ಚಿ ಏನಾದ್ರು ಮುರಿದು ಹೋಗ್ತೇನು, ನೆಲದಾಗ ಚಾಪೆ ಮೇಲೆ ಕೂಡಿಸಿದ್ರೆ ನಿಮ್ಮ ನೆಲ ಏನಾದ್ರು ಜಗ್ಗ ಆಗೋಗ್ತೇನು, ಏನು ಇಲ್ಲ. ನಿಮ್ ಮನೆಗೆ ನೀರು ಕೊಡ್ರಿ, ಅದು ಇಲ್ಲ ಅಂತಂದ್ರ ಮಾತಾಡೋ ಗುಣ ಇಲ್ಲ ಅಂತಂದ್ರ ಕೆಡವಿ ಮೂಗ ಕೊಯ್ಯುವುದು ಮಾಡಬನೇ ಕೂಡಲ ಸಂಗಮ ದೇವ ನರಕಕ್ಕೆ ಗುರಿ ಮಾಡಲಾರ್ದಂಗೆ ಇರ್ತಾರೆ. ಇಂಥ ಸಣ್ಣ ಸಣ್ಣ ವಚನಗಳು ಇವತ್ತು ಮಕ್ಕಳಿಗೆ ನಾವು ಕಲಿಸ್ಬೇಕಾಗಿರ್ತಾ ಇದ್ರೆ ಎಷ್ಟು ಚಂದ ಹೇಳ್ತಾರ. ಮಾತಾಡ್ಬೇಕಾದ್ರೆ ನೀವು ಗಂಡ ಹೆಂಡತಿ ಜಗಳಗಳು ಯಾಕೆ ಆಗ್ತಾವ, ಮನೆ ಕುಟುಂಬ ಜಗಳ ಯಾಕೆ ಆಗ್ತಾವ, ಹೊರಗಡೆ ಸಮಾಜದಲ್ಲಿ ಜಗಳ ಯಾಕೆ ಆಗ್ತಾವ ಅಂತಂದ್ರ ನಾವು ಮಾತು ಸರಿಯಾಗಿ ಕಲಿಲಾರ್ದಕ್ಕಾಗಿ. ನೋಡ್ರಿ, ಬಸವಣ್ಣವರು ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ.
ಅಂದ್ರ ನಾವ್ ಹೆಂಗ್ ನಡಿಬೇಕು, ಹೆಂಗ್ ನುಡಿಬೇಕು, ಹೆಂಗ್ ಮಾತಾಡ್ಬೇಕು, ಹೆಂಗ್ ಇರ್ಬೇಕು ಎಲ್ಲವನ್ನೂ ಕಲಿಸ್ತಾರ. ಏನ್ರಿ ಬಸವಣ್ಣ ಬರೋದಕ್ಕಿಂತ ಮುಂದೆ ನಮಗೆ ನಡ್ಯಕ್ ಬರ್ತಿಲ್ಲ ಏನ್, ಕಾಲ್ ಕೊಡ್ತಿಲ್ಲ ಏನ್ ದೇವ್ರ ಅಂತೀವಿ. ನಡಿಲಕ್ಕೆ ಬರ್ತಿತ್ತು, ಆದ್ರೆ ನೀತಿಯಿಂದ ನಡಿಬೇಕಾಗಿತ್ತಲ್ಲ. ಪರ ಹೆಣ್ಣನ್ನ ಸಾಕ್ಷಾತ್ ದೇವರಂತ ತಿಳ್ಕೊರಿ ಅಂತಾರೆ ಬಸವಣ್ಣ. ನೋಡ್ರಿ ಎನ್ನ ಪರದೈವ, ಪರಧನ ಮತ್ತು ಪರಸ್ತ್ರೀ, ಪರಸ್ತ್ರೀಯನ್ನ ಸಾಕ್ಷಾತ್ ದೇವತೆ ಅಂತ ತಿಳ್ಕೊಳ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಎಲ್ಲಿ ನೋಡಿದಳಲ್ಲಿ ಮನ ಬೆಳೆಸಿದಳೆ, ಆಣೆ ನಿಮ್ಮಾಣೆ ನಿಮ್ಮ ಪ್ರಮತರಾಣಿ, ಪರವಧುವನ್ನು ಮಹಾದೇವಿ ಎಂಬೆ. ಅಂದ್ರೆ ಗಂಡತಿಯನ್ನ ಹೊರತುಪಡಿಸಿ ಉಳಿದವರೆಲ್ಲರನ್ನ ಸಾಕ್ಷಾತ್ ದೇವತೆ ಅಂತ ತಿಳ್ಕೊಳ್ಳಿ, ದೇವರಂತ ತಿಳ್ಕೊಳ್ಳಿ. ಎರದ ಮುಳ್ಳಿನಂತೆ ಪರಗಂಡರೆ ನಗವ್ವ, ಸೋಂಕಲಮ್ಮೆ ಸುಳಿಯಲಮ್ಮೆ ನಂಬಿ ನಚ್ಚಿ ಮಾತಾಡಲಮ್ಮೆ ನವ್ವ. ಕೈ ಹಿಡಿದ ಗಂಡನನ್ನ ಹೊರತುಪಡಿಸಿ ಉಳಿದವರೆಲ್ಲರನ್ನ ಸಾಕ್ಷಾತ್ ದೇವರು ನನ್ನ ಅಣ್ಣ ತಮ್ಮಂದಿರು ಅಂತ ತಿಳ್ಕೊಳ್ಳಿ. ಇಂಥ ಒಂದು ಮಾತನ್ನ ಕಲಿಸಿ ನೀತಿಯಿಂದ ನಡಿಲಿಕ್ಕೆ ಕಲಿಸ್ತಾರ, ಉಣಲಕ್ಕೆ ಕಲಿಸ್ತಾರ. ನೋಡ, ನಾವು ಊಟ ಮಾಡ್ಕೊಳ್ಳಿ ಇವತ್ತಿಗೂ ಸಹಿತ ಕೈ ಜೋಡಿಸ್ತೀನಿ ನಿಮ್ಗೆ ಎಲ್ಲರಿಗೂ. ಬಸವ ಜಯಂತಿ ಆಚರಣೆ ಹೆಂಗ್ ಮಾಡ್ತಾರೆ ಅಂದ್ರೆ ಒಂದು ಪಾಲಿಸ್ಬಿಡ್ರಿ ಸಾಕು. ನೀವು ಬಸವಣ್ಣವ್ರ ಮಕ್ಕಳಾಗ್ಬೇಕು, ಬಸವ ಜಯಂತಿಯಲ್ಲಿ ಭಾಗಿಯಾಗಿದ್ರೆ ಎಲ್ಲರ ಓದಲಿ ಒಂದು ಪಾಲಿಸಿ. ಏನು ಅಂದ್ರ ಇವತ್ತೆಲ್ಲಾ ಕಾರ್ಯಕ್ರಮಗಳು ನೀವು ಹೋಗ್ತೀರಿ, ಹೋದಾಗ ಎಲ್ಲಾ ಕಾರ್ಯಕ್ರಮ ಆದ್ಮೇಲೆ ಊಟ ಮಾಡಿಸ್ತಾರೆ. ಆ ಊಟ ನೀವು ಮಾಡೋಂಥ ಸಂದರ್ಭದಲ್ಲಿ ಅರ್ಧ ಊಟ ಮಾಡ್ತೀರಿ, ಆಮೇಲೆ ಅರ್ಧ ಚೆಲ್ಲಿ ಬಂದ್ರಿ. ನಿಮ್ಗೆ ಗೊತ್ತಾ ಬಸವಣ್ಣವ್ರು 900 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಮಾತು ಒಂದ್ ವೇಳೆ ಪಾಲಿಸಿದ್ರ ಅಂತಂದ್ರ ಜಗತ್ತಿಗೆ ಬಡತನೇ ಬರ್ತಿಲ್ಲ. ನಮ್ಮ ಭಾರತಕ್ಕಂತೂ ಬಡತನೇ ಬರ್ತಾ ಇರ್ಲಿಲ್ಲ. ಆದ್ರೆ ಜಗತ್ತಿನಲ್ಲಿ 91 ಕೋಟಿ ಜನ ಇವತ್ತು ಊಟ ಇರ್ಲಾರ್ದ ಸಾಯ್ಲಾಕತ್ತಾರ. ಮಧ್ಯಪ್ರದೇಶದಲ್ಲಿ ಇವತ್ತು ನೀವೇನ್ ಜೋಳದ ರೊಟ್ಟಿ ಉಣ್ತಾ ಇರಲ್ಲ, ಮಧ್ಯಪ್ರದೇಶದಲ್ಲಿ ಜೋಳ ಸಿಗ್ಲಾರ್ದಕ್ಕಾಗಿ ಅವ್ರ ಕರಿಕೆ, ಹೊಲದಾಗ ಕರಿಕೆ ಬೆಳೀತಿದಲ್ಲ, ಆ ಕರಿಕೆಯನ್ನ ಒಣಗಿಸಿ ಅದ್ರ ಹಿಟ್ಟು ಮಾಡ್ಕೊಂಡು ರೊಟ್ಟಿ ಮಾಡಿ ಉಣ್ತಾ ಇದಾರ. ಇಂಥ ಪರಿಸ್ಥಿತಿ ಅದ. ಅದಕ್ಕೆ ಅವತ್ತೇ ಬಸವಣ್ಣವ್ರು ಹೇಳಿದ್ರು, ಜೋಳಕ್ಕೆ ಮುತ್ತಿನ ಬೆಲೆಯನ್ನ ತಂದು ಕೊಟ್ಟರು. ಏನ್ ಹೇಳ್ತಾರ, ಎಷ್ಟು ಚಂದ ಹೇಳ್ತಾರ ನೋಡ್ರವ್ರು. ನೀವು ಪ್ರಸಾದ ಮಾಡುವಂತ ಸಂದರ್ಭದಲ್ಲಿ ಅಂದಂದಿನ ಆಹಾರ ತಂದೆ ಎಂದನ್ನು ಹೇಳಿ ಎಂದೆಂದು ಎಮ್ಮಗಳ ಸಲಹುತ್ತಲಿರುವ ಪರಮಾತ್ಮ ತನು ಮನ ಧನ ಸಂಪತ್ತಿ ಎಲ್ಲ ಕೊಟ್ಟಾನ. ಎಲ್ಲ ಕೊಟ್ಟಿರ್ತಕ್ಕಂಥ ಒಂದು ಪರಮಾತ್ಮ ನಾವು ಹೊಲದಾಗ ರೈತರು ಬೆಳಿಬೇಕಾದ್ರೆ 1 ವರ್ಷ ಬೆಳಿತೀವಿಲ್ಲಪ್ಪ, ಏನ್ ಬರೀ 1 ದಿವಸ ಹಿಂಗ ಹಾಕಿದ ತಕ್ಷಣ ಬರ್ತದ? 1 ವರ್ಷ ತಗೊಳ್ತದಲ್ಲ. 1 ವರ್ಷ ನೀವು ರಾಶಿ ಮಾಡ್ತೀರಿ, ಕಷ್ಟಪಟ್ಟು ಬೆಳೆದು ಆಮೇಲೆ ಅದು ಮಾರ್ಕೆಟ್ಗೆ ಹೋಗ್ತದೆ. ಮಾರ್ಕೆಟ್ಗೆ ಹೋದ್ಮೇಲೆ ಅದು ವಾಪಸ್ ಮನೆಗೆ ಬರ್ತದೆ. ಮನೆಗೆ ಬಂದು ಸಾವಿರಾರು ಕೈಗಳು ಕೆಲಸ ಮಾಡ್ತಾರೆ. ಮನೆಗ ನೀವು ಅಕ್ಕನೋ ತಂಗಿನೋ ಅಥವಾ ತಾಯಿನೋ ಅಜ್ಜಿನೋ ಚಂದ ಕೈ ಸುಟ್ಕೊಂಡು ಅಡಿಗೆ ಮಾಡಿರ್ತೀರಿ. ಅದನ್ನ ಉಂಡು ಅರ್ಧ ಚೆಲ್ಲಿ ಬಿಟ್ರಂತಂದ್ರೆ ಪಾಪ ತರ್ತದಿಲ್ಲ. ಅದಕ್ಕೆ ಉಣಲು ಕಲಿಸಿದ ಬಸವಣ್ಣ ಒಂದ್ ಅಗಳು ಸಹಿತ ಚೆಲ್ಲಲಾರ್ದಂಗ, ಒಂದ್ ಅಗಳು 10 ಜನ ಚೆಲ್ಲಿದ್ರೆ 1 ತುತ್ತು ಆಗುತ್ತೆ, 1 ತುತ್ತು ಒಬ್ಬ ಭಿಕ್ಷುಕ ಉಂಡು ಬದುಕ್ತಾನೆ ಅನ್ನೋದನ್ನ ಬಸವಣ್ಣವ್ರು ಹೇಳ್ಕೊಡ್ತಾರ. ಅದಕ್ಕೆ ನಮಗೆ ಊಟ ಮಾಡ್ಲಿಕ್ಕೆ ಕಲಿಸಿದವರು ಬಸವಣ್ಣನವರು. ನೋಡಿ, ಕೆಡೆ ನಡೆಯದೆ ಕೆಡೆ ನುಡಿಯದೆ ಅನ್ಯರ ಪ್ರತಿಪಾದಿಸಿದ್ದಡೆ ಏನ ಕೊಡನಯ್ಯ ಲಿಂಗವ ಏನ ಮಾಡನೆ. ಕೆಟ್ಟದನ್ನ ಮಾತಾಡ್ಬೇಡ್ರಿ, ಎಲ್ಲರ ಜೊತೆ ಪ್ರೀತಿ ಬರ್ತದ. ದುಶ್ಚಟಕ್ಕೆ ಬಲಿ ಆಗ್ಬೇಡ್ರಿ, ಆರೋಗ್ಯ ಉಳಿತದೆ. ಎಷ್ಟು ಜನ ಕುಟುಂಬ ಹಾಳಾಗಿವೆ ಇವತ್ತು ಕುಡಿದು ನಾವು ನೋಡ್ತಾ ಇದ್ದೀವಿ. ಎಷ್ಟು ಜನ ಹಾಳಾಗಿಲ್ಲ, ಕುಡಿದು ಹಾಳಾಗ್ತಾರೆ, ತಾಯಿ ವಿಧವೆ ಆಗ್ತಾಳೆ, ಮಕ್ಕಳು ಅನಾಥ ಆಗ್ತವೆ, ರೋಗ ರುಜಿನಕ್ಕೆ ತುತ್ತಾಗ್ತಾರೆ, ಇಡೀ ಕುಟುಂಬ ನಾಶ ಆಗೋದು. ನಾನು ಸುಮಾರು 1,000 ಅನಾಥ ಮಕ್ಕಳು ಸಾಕಿ ಸಲುವಿದೆ. 1,000 ಮಕ್ಕಳು ಸುಮಾರು 25 ವರ್ಷದಲ್ಲಿ. ಅದರಲ್ಲಿ 85% ಮಕ್ಕಳ ತಂದೆ ತಾಯಿಗಳು ಬರೀ ಪುರುಷ ಚಟದಿಂದ ಬಲಿಯಾಗಬಹುದು. ಇದು ಬಸವಣ್ಣವರ 12ನೇ ಶತಮಾನ ಹೇಳ್ತಾರೆ. ಛಲಬೇಕು ಶರಣಂಗೆ ಪರಧನ ಪರಸ್ತ್ರೀ ವಲ್ಲೆನೆಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮವಂತೆಂಬ, ಛಲವಿಲ್ಲದವರ ಬೆಚ್ಚ ನಮ್ಮ ಕೂಡಲ ಸಂಗಮದೇವ ಅಂತ ವಚನದಲ್ಲಿ ಹೇಳ್ತಾರ. ಅಂತ ಒಂದು ನೀತಿಯನ್ನು ಇಟ್ಕೊಂಡ್ಬಿಟ್ರ ಸಮಾಜದಲ್ಲಿ ಯಾವುದೇ ರೀತಿಯ ತೊಂದರೆಗೊಳಗಾಗಲಿಕ್ಕೆ ಸಾಧ್ಯ ಇಲ್ಲ, ಸ್ವಾರ್ಥದ ಪ್ರಪಂಚ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಸವಣ್ಣನವರು ನಡೆ ನುಡಿ ಆಚಾರ ವಿಚಾರ ಎಲ್ಲವನ್ನ ಕಲಿಸಿಕೊಟ್ಟು ಹೇಳ್ತಾರ. ನುಡಿದಳೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ನಮ್ಮ ಮಕ್ಕಳಿಗೆ ನನಗೆ ಎಷ್ಟೋ ಸಲ ಬಹಳ ಮುಜುಗರ ಅನಿಸ್ತದೆ. ಮಕ್ಕಳನ್ನ ಕರ್ಕೊಂಡ್ಬಿಡ್ತಾರೆ, ಬಹಳ ವರ್ಷ ಮಾಡ್ತಾರೆ ನೋಡ್ರಿ, ಬಹಳ ಕುಂತದ ನೋಡ್ರಿ, ಬಹಳ ಬದ್ಮಾಸ್ ಅಂತ ತಂದೆ ತಾಯಿನೇ ಹೇಳ್ತಾರೆ. ಹೌದಲ್ಲಿ ಹೇಳ್ತಿರಿಲ್ಲ? ಇವನು ಬಹಳ ಕಟ್ಟ ಚಟ ಅದ ನೋಡ್ರಿ, ಬಹಳ ಹೊಲಸು ಮಾಡ್ತಾನ ನೋಡ್ರಿ, ಇವನು ಬಹಳ ಅಗಾವ ಅದ ನೋಡ್ರಿ. ನೀವೇನಂತೀರಿ? ಗುರುಗಳ ಹತ್ರ ಹಿಂಗ ನೀವು ತೋರಿಸ್ತೀರಿ ಮಕ್ಕಳಿಗೆ. ಹಂಗ ತೋರಿಸಿದ್ರೆ ಮತ್ತೆ ಮಕ್ಕಳು ನಮ್ಮ ಅಪ್ಪ ಅಮ್ಮ ನನಗೆ ಗೊತ್ತದೆ ಹೇಳಿ ನನಗೆ ಹೆಂಗಿದ್ದೀನಿ ಅಂತ ಹಂಗೆ ಮಾಡ್ಕೊಂಡು ಹೋಗ್ತೀನಿ ಅಂತ. ಆದ್ರೆ ಬಸವಣ್ಣವರು ಪ್ರೀತಿಯಿಂದ ಹೇಳ್ತಾರ, ನಿಮ್ಮ ಮಕ್ಕಳಿಗೆ ಗೌರವ ಕೊಡಿ. ನಿಮಗೆ ಮಕ್ಕಳು ಗೌರವ ಕೊಡ್ತಾರೆ. ತಾಯಂದ್ರೆ ಗೊತ್ತಿಲ್ಲ ನಿಮ್ಗೆ, ಇವತ್ತು ನಾಯಿ ಕೊಡೆ ಅಂತ ನೋಡ್ತಿರಲ್ಲ, ಬೇಸಿಗೆ ನಾಯಿ ಕೊಡೆ ಬೆಳೆದಿರ್ತಾವ ನೋಡಿ. ನಾಯಿ ಕೊಡೆ ಬೆಳೆದಂಗ ಇವತ್ತು ವೃದ್ಧಾಶ್ರಮಗಳು ಬೆಳೆದಾವ, ಅನಾಥಾಶ್ರಮಗಳು ಬೆಳೆದಾವ. ಬಹಳ ಜನ ಮಠಾಧೀಶರು ಮತ್ತ ದೊಡ್ಡವರೆಲ್ಲ ಉದ್ಯಮದಾರರು ಏನ್ ತಿಳ್ಕೊಂಡ್ರಿ, ಪಟೇಲ್ರೆ ನಾವು ಅನಾಥಾಶ್ರಮ ಕಟ್ಟಿವಿ, ನಾವು ವೃದ್ಧಾಶ್ರಮ ಕಟ್ಟಿವಿ ಅಂತೇಳಿ ಹೆಮ್ಮೆ ಪಟ್ಕೊಳ್ತಾರೆ. ವೃದ್ಧಾಶ್ರಮ ಅನಾಥಾಶ್ರಮ ದೇಶಕ್ಕೆ ಮಾರಕವು.
ಪೂರಕ ಅಲ್ಲ, ಒಳ್ಳೇದಲ್ಲ ಅವು. ಒಂದು ಬಸವಾಶ್ರಮ ಅಂತೇಳಿ ವೃದ್ಧಾಶ್ರಮ ಅಂತ ಕಟ್ಟಿದ್ರು, ಕೇಳಿ ಅದ್ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಆ ವೃದ್ಧಾಶ್ರಮವನ್ನು ಕಟ್ಟಿದಾಗ ಅಲ್ಲಿ ಉದ್ಘಾಟನೆಗೆ ಹೋಗಿದ್ದೀವಿ ನಾವು. ಉದ್ಘಾಟನೆಗೆ ಹೋದಾಗ ಅಲ್ಲಿ ಒಂದು 8-10 ಜನ ವಯಸ್ಸಾದವರಿದ್ರು, ಶ್ರೀಮಂತ ತಂದೆ ತಾಯಿಗಳು ಅಲ್ಲಿ ಬಂದಿದ್ರು. ಬಂದಾಗ ಎಲ್ಲ ಸುತ್ತಲೂ ಗಾಡಿ ಎಲ್ಲ ಪೇಂಟ್ ಹಾಳಾಗೋಗಿದೆ, ಮ್ಯಾಲ ಫ್ಯಾನ್ ಗಿರ್ ಮಾಡ್ಕೊಂಡು ತಿರುಗಲಿಕ್ಕೆ ತಯಾರಿಲ್ಲ, ಒಂದೇ ಪಾಯಿಂಟ್ ತಿರುಗ್ತದ. ಇಂತಿಂತ ಸೊಳ್ಳೆ ಕಚ್ಚಲಕತ್ತವ. ಅವ ಮಗ IAS ಆಫೀಸರ್ ಅದನ. ಆ IAS ಆಫೀಸರ್ ಮಗ ಏನ್ ಮಾಡ್ತಾನ ಅಂದ್ರೆ ತಿಂಗಳು 25,000 ರೂಪಾಯಿ ಕೊಡ್ತಾನೆ. ಅವಾಗ ನಾವು ಹೋದಾಗ ಅವನು ಬಂದಿದ್ದ, ಅವನ ಹತ್ರ ಮಾತಾಡ್ಸಕ್ ಕುಂತಿದ್ದ, ನಾನು ಹೋಗಿ ಕುಂತಿದ್ದ. ಅವ್ರ ತಾಯಿ ಹೇಳ್ತಾಳ, ಮಗ ನೋಡು ಮತ್ತ ಇದೆಲ್ಲ ಹಾಳಾಗಿದೆಪ್ಪ, ಕಿಟಕಿ ಹಾಳಾಗಿದೆ, ಸೊಳ್ಳೆ ಕಸ್ತವ, ಮತ್ತ ಇದನ್ನೆಲ್ಲ ರಿಪೇರಿ ಮಾಡ್ಕೊಡಪ್ಪ, ನಿನಗೇನು ಸಂಪತ್ತು ಕಡಿಮೆ ಇಲ್ಲ, IAS ಆಫೀಸರ್ ಆಗಿದ್ಯಾ, ಕೋಟಿ ಗಟ್ಟಲೆ ಗಳಿಸಿದ್ಯಾ, ತಂದೆ ತಾಯಿಗೋಸ್ಕರ ಇದನ್ನ ಮಾಡು ಅಂತ ತಿಳ್ಕೊಂಡು ತಾಯಿ ಹೇಳ್ತಾಳ. ನಾನ್ಯಾಕೆ ಮಾಡ್ಲಿ, ನಿಮ್ಗೆ 25,000 ರೂಪಾಯಿ ನಾನು ಕೊಡ್ಲಕತ್ತೀನಿ ತಿಂಗಳ, ಅವ್ರು ಮಾಡ್ತಾರ ವೃದ್ಧಾಶ್ರಮದವ್ರು ಅಂತ ಹೇಳ್ತಾರೆ. ಅವಾಗ ತಾಯಿ ಹೇಳೋ ಮಾತು ಎಲ್ಲರೂ ಕೇಳಿಸ್ಕೊಡ್ರಿ. ತಾಯಿ ಹೇಳ್ತಾಳ, ಇದು ನಮಗಾಗಿ ಅಲ್ಲಪ್ಪ, ನಿನಗಾಗಿ ಇದನ್ನ ಮಾಡೋದು. ನನಗೆ ಯಾಕಪ್ಪ, ನನಗೆ ಮನೆ ಅದ, 3 ಮನೆಗಳದಾವ ನನಗೆ, ನಾನು ಬಹಳ ಚಲೋ ಇದ್ದೀನಿ. ಅವಾಗ ತಾಯಿ ಹೇಳ್ತಾಳ, ಈಗೇನೋ ಬಹಳ ಚಲೋ ಇದೆಯಪ್ಪ, ನಿನಗಿಬ್ರು ಮಕ್ಕಳು ಹುಟ್ಟ್ಯಾರ, ನನಗೆ ಹೆಂಗಿಬ್ರು ನೀವು ಹುಟ್ಟಿರಲ್ಲ, ನಿಮಗ ಹಂಗ 2 ಮಕ್ಕಳು ಹುಟ್ಟ್ಯಾರ. ನಾವೇನೋ ಕಷ್ಟಪಟ್ಟು ದುಡಿದು ಹೊಲ ಮಾರಿ ನಿನಗೆ ಓದಿಸಿ IAS ಆಫೀಸರ್ ಮಾಡಿದ್ವಿ. ನಾಳೆ ದಿವಸ ನಿಮ್ಮ ಮಕ್ಕಳು ನಿಮ್ಮಂಗ IAS ಆಫೀಸರ್ ಇಲ್ಲ ಆಗ್ತಾರ. ಅವ್ರು ಒಂದ್ ವೇಳೆ ವೃದ್ಧಾಶ್ರಮ ಕಳಿಸಿರಂದ್ರ ನೀನು ನಮ್ಮಂಗ ಸೊಳ್ಳೆ ಕಚ್ಕೊಳ್ಳಾರ್ದಂಗ ಮಲ್ಕೊಳ್ತೀವಿ ಚಂದ, ಅದಕ್ಕೆ ಈಗ ರಿಪೇರಿ ಮಾಡುದು ಅಂತ ಏನು ಸಮಾಜದಲ್ಲಿ ಫೀಲ್ಡ್ ವರ್ಕ್ ಮಾಡ್ತೀವಿ. ಬಹಳ ನೋವು ಅನಿಸ್ತಾ ಇದೆ ನಮಗೆ. ಬಸವ ತತ್ವ ಪ್ರತಿಯೊಬ್ಬರಿಗೂ ಪಾಠ ಮಾಡ್ತದ. ಪ್ರೀತಿಯಿಂದ ಮಾತಾಡ್ರಿ, ಪ್ರೀತಿಯಿಂದ ನಡ್ರಿ, ಪ್ರೀತಿಯಿಂದ ತಂದೆ ತಾಯಿಗಳನ್ನ ನೋಡ್ಕೊಳ್ರಿ, ಮಕ್ಕಳು ನೋಡ್ಕೊಳ್ರಿ, ಅತ್ತೆ ಸೊಸೆ ಬಹಳ ಚಂದ ಇರಿ. ಎಷ್ಟು ದಿವಸ ಬಾಳ ಹೇಳ್ತಾರೆ ಬಸವಣ್ಣವ್ರು ಹೇಳ್ತಾರೆ, ವ್ಯಾಜನೊಂದು ಮಲವ ತಂದರೆ ಸರ್ವ ಹಾಗಕ್ಕೆ ಬೆಲಿವರಯ್ಯ, ನೆಲನಾಳವನ ಹೆಣನೆಂದರೆ ಒಂದು ಅಡಿಕೆ ಕೊಂಬರಿಲ್ಲ. ಬಸವಣ್ಣ ಪ್ರಧಾನಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ ಅವರು, ಅವ್ರಿಗೇನು ಕೊರತೆ ಇದ್ದಿಲ್ಲ. ನೀವು ಒಂದ್ ಸ್ವಲ್ಪ ಗ್ರಾಮ ಪಂಚಾಯತ್ ಸದಸ್ಯ ಆಗ್ಬಿಟ್ರೆ ಪೂರ ಕಣ್ಣು ಮೇಲೆ ಬರ್ತಾವ. ಬಸವಣ್ಣವ್ರು ಪ್ರಧಾನಿಗಳಿದ್ರೆ ಹೇಳ್ತಾರ, ಒಂದಿನೊಳಗೆ ಒಂದು 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 ಬಂಗಾರದ ಗುಂಜಿನೂ ಸಹಿತ ನಮಗೆ ಬೇಕಾಗಿಲ್ಲ, ನಾಳೆ ಇರ್ಲಿ ಅಂತ ನಾವು ಸಂಗ್ರಹ ಮಾಡ್ಕೊಳ್ಳಲ್ಲ ಅಂತ. ಒಂದು ಸೀರೆ ಬಟ್ಟೆ ನಾಳೆ ಇರ್ಲಿ ಅಂತ ತಿಳ್ಕೊಂಡು ನಾನು ಇಟ್ಕೊಳ್ಳಲ್ಲ ಅಂತ. ಒಂದಿನೊಳಗೆ ಒಂದೊರೆಯ ವಸ್ತ್ರದ ಒಂದೊಳಗಳ ನಾಳೆ ಇರಲಿ ಅಂತ ಸಂಗ್ರಹಿಸುವುದಿಲ್ಲ. ಯಾಕಂದ್ರೆ ಪರಮಾತ್ಮನ ಸಂಪತ್ತು ನಾನ್ಯಾಕೆ ಸಂಗ್ರಹ ಮಾಡ್ಲಿ, ಬೇಕಾದಾಗ ದುಡಿದಾಗ ಕಾಯಕವೇ ಕೈಲಾಸ ಮಂತ್ರ ನಾನು ಪಾಲಿಸ್ತೀನಿ, ಅವತ್ತಿಂದ ಅವತ್ತೇ ಉಪಯೋಗ ಮಾಡ್ತೀನಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಇವತ್ತು ನಮಗೆ ಅವರು ಬಸವಣ್ಣವರ ನಿಜವಾಗಿರತಕ್ಕಂತ ಒಂದು ಏನು ಕಾಯಕದ ಕರ್ಮವನ್ನ ಜಾರಿಗೆ ತಂದವ್ರು ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಜೋರಾಗಿ ಚಪ್ಪಾಳೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆದ್ರೆ ಮನುಷ್ಯ ಸತ್ತಂತಂದ್ರೆ ಒಂದ್ 4 ತಾಸು ಇಟ್ಕೊಳ್ಳೋದ್ರಲ್ಲಿ ಯಾರು ಇಟ್ಕೊಳ್ಳೋದು, ಹೆಚ್ಚಿಗೆ ಇಟ್ಕೊಳ್ಳೋದ್ರೆ ಮನೆಗೆ ಇಟ್ಕೊಳ್ಳೋದು ಯಾರು. ಅಂತ ಒಂದು ಜೀವನ, ನಶ್ವರ ಜೀವನ ಸಾರ್ಥಕ ಮಾಡ್ಕೊಳ್ರಿ ಅಂತ ಬಸವಣ್ಣವ್ರು ಹೇಳಿ ಒಂದು ಧರ್ಮವನ್ನ ಕೊಟ್ಟಾರ, ವಿಭೂತಿಯನ್ನ ಕೊಟ್ಟಾರ. ಬೆಳಗ್ಗೆ ಎದ್ದ ತಕ್ಷಣ ಬಸವಣ್ಣ ಅನ್ಸ್ಕೊಂಡು ವಿಭೂತಿ ಹಚ್ಕೊಳ್ರಿ. ಬಸವಣ್ಣ ಅನ್ಸ್ಕೊಂಡು ಒಂದು ರುದ್ರಾಕ್ಷ ನಿಮ್ಮ ಮಕ್ಕಳ ಬಳ್ಳ ಕಟ್ಟರಿ. ನೀವಾದ್ರೂ ತಾಳಿ ಕಟ್ಕೊಂಡಿರಿ ನೋಡ್ರಿ, ಅವರೆಲ್ಲ ತಾಳಿ ಇದಲ್ಲ ನೋಡಿ, ಎಲ್ಲರ ಕೊಳ್ಳಕ್ ತಾಳಿ, ಮತ್ತೆ ಹೆಚ್ಚಿಗೆ ಬಂಗಾರ ತೋರಿಸ್ಕೊಂಡು ಹಾಕೊಳ್ರಿ. ಯಾಕೆ ಹಾಕೊಂಡ್ರಿ, ಗಂಡ ಒಬ್ಬರಿದ್ದಾರೆ, ಹೌದಲ್ಲ? ಗಂಡ 20, 30, 40 ವರ್ಷ ನಿಮ್ ಗಂಡದ್ರೆಲ್ಲ 100 ವರ್ಷ ಬಾಳಿ ಎಲ್ಲ ಮುತ್ತೈದರಾಗಿ ಇವತ್ತು ಬಸವ ಜಯಂತಿ ದಿವಸ ಸುಮಾರು. ಆಗ ಒಂದಿಲ್ಲ ಒಂದು ದಿವಸ ಹೋಗ್ತಾನಲ್ರಿ, ಹೋಗ್ತಾನೆ ಇಲ್ಲ. ಅವಾಗ ತಾಳಿನ ತೆಗಿತಾರ, ಕುಂಕುಮನ ತೆಗಿತಾರ, ಕಾಲನ್ನು ತೆಗೆದು ಬಿಟ್ಟಾಕ್ತಾರ, ನಿಮ್ಗೆ ವಿಧವೆ ಮಾಡಿಬಿಡ್ತಾರೆ, ಯಾರು ನೋಡ್ಲಾರ್ದಂಗ್ ಮಾಡಿಬಿಡ್ತಾರೆ. ಮಾಡ್ತಾರಿಲ್ಲೋ, ಮಾಡ್ತಾರಿಲ್ಲೋ. ಅದಕ್ಕೆ ಅಕ್ಕಮಾದೇವಿ, ಬಸವಣ್ಣವ್ರ ಸಂತತಿ ಅಕ್ಕಮಾದೇವಿ ಹೇಳ್ತಾಳ, ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಚಲುವಂಗ ಒಲಿದನವ, ಎಡೆ ಇಲ್ಲದ ಕಡೆ ಇಲ್ಲದ ಚಲುವಂಗ ಒಲಿದನವ, ಕುಲ ಸೀಮೆ ಇಲ್ಲದ ಚಲುವಂಗ ಒಲಿದನವ, ಭಯ ಇಲ್ಲದ ನಿರ್ಭಯ ಚಲುವಂಗ ಒಲಿದನವ, ಚನ್ನ ಮಲ್ಲಿಕಾರ್ಜುನ ಚಲುವ ಗಂಡ ಚನ್ನ ಮಲ್ಲಿಕಾರ್ಜುನ ಕಟ್ಕೊಂಡಂದ್ರ ಶಾಶ್ವತವಾಗಿರ್ತಕ್ಕಂಥ ಮುತ್ತೈದನ ಆಗ್ತೀನಿ. ಈ ಲಿಂಗ ಯಾರು ತೆಗಿಯಪ್ಲೇ ಇಲ್ಲ, ಹೌದಲ್ಲ? ಯಾರು ತೆಗಿತಾರ? ತಾಳಿ ತೆಗಿಬಹುದು, ಲಿಂಗ ತೆಗಿಲಿಕ್ಕೆ ಸಾಧ್ಯ. ಅದಕ್ಕೆ ಶಾಶ್ವತ ಮುತ್ತೈದನ ಭಾಗ್ಯ ಕೊಡ್ತಕ್ಕಂಥ ಲಿಂಗಪತಿ ಪರಮಾತ್ಮನ ಕಟ್ಟಿಕೊಂಡು ಬಂದು 5 ನಿಮಿಷ ಪೂಜೆ ಮಾಡಿ, 5 ನಿಮಿಷ ಪೂಜೆ, ನಿಮ್ ಮಕ್ಕಳನ್ನು ಸಹಿತ ಎಷ್ಟು ಬದುಕು ಉದ್ಧಾರ ಆಗ್ತದೆ. ಲಿಂಗ ವೈಜ್ಞಾನಿಕರು ಲಿಂಗ ನೋಡ್ತಾ ನೋಡ್ತಾ ನೀವು ಒಂದು 10 ನಿಮಿಷ ಕುತ್ಕೊಂಡ್ರ ತಲೆನೋವು ಕಡಿಮೆ ಆಗ್ತದೆ, ಮೈಗ್ರೇನ್ ಸಮಸ್ಯೆ ಕಡಿಮೆ ಆಗ್ತದೆ, ಕ್ಯಾನ್ಸರ್ ಸೆಲ್ಸ್ಗಳು ಡೆಡ್ ಆಗ್ತಾವ, ಆಮೇಲೆ ನಿಮಗೆ ಹೃದಯ ಹಾರ್ಟ್ ಬರ್ತದಲ್ಲ ಅದನ್ನು ಸಹಿತ ಹೊರಟ ಹೋಗ್ತದೆ. ಇಷ್ಟು ಚಂದ ಜೀವನವನ್ನ ಮಾಡ್ಲಿಕ್ಕೆ ವಿಜ್ಞಾನದ ಲಿಂಗವನ್ನ ಬಸವಣ್ಣವ್ರು ಕೊಟ್ಟಿರ್ತಾ ಇದ್ರೆ ಅದಕ್ಕೆ ದಯವಿಟ್ಟು ನೀವು ಬಸವಣ್ಣವ್ರ ಮಾರ್ಗಕ್ಕೆ ಬರ್ರಿ. ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಸೂತ್ರ ನಿಮಗೆ ಅದು ಕೊಟ್ಟಿದ್ದಾರೆ. ಎಲ್ಲರೂ ಲಿಂಗ ಕಟ್ಕೊಳ್ರಿ. ಇಲ್ಲ ಅಂದ್ರೆ ನಮ್ಗೆ ಹೇಳಿರ್ಬೇಕಾದ್ರೆ ನಾವು ಲಿಂಗ ತಂದೀವಿ, ನಾವು ಫ್ರೀ ಕೊಟ್ಟು ಹೋಗ್ತೀವಿ. ನಮ್ದೊಂದು ಸೂತ್ರ ಅದ, ಫ್ರೀ ಅಂಡ್ ಕಂಪಲ್ಸರಿ. ಯಾರಿಗೂ ಒಂದು ರೂಪಾಯಿ ತಗೊಳ್ಳಿಲ್ಲ, ಲಿಂಗ ಯಾರು ಬೇಕಾದ್ರೂ ತಗೊಳ್ಳಿ ಅಂತ ಬಸವಣ್ಣವರು ಪರಮಾತ್ಮನ ಬೆಳಕನ್ನ ಎಲ್ಲಾ ಬಲ್ಯದನೆಯ
ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲತ್ತಿ ಜನವ ಹಾಡುವುದನ್ನಂಗ ಶಿವನ ಬೆಳಕನ್ನು ಯಾರು ಬೇಕಾದ್ರೂ ತಗೊಳಕ್ ಕೊಟ್ಟಾರ. ಹಂಗ ನೀವು ಲಿಂಗ ತಂದಿವಿ, ಲಿಂಗನ ಸಹಿತ ತಗೊಂಡು ಕಟ್ಟಿಕೊಳ್ಳ್ರಿ, ಪರಮಾತ್ಮನ ಪೂಜೆ ಮಾಡ್ಕೊಳ್ಳಿ, 4 ದಿವಸ ಬದುಕೋದು ಚಂದ ಬದುಕ್ರಿ, ಗಂಡ ಹೆಂಡತಿ ಜೊತೆ ಚಂದ ಬದುಕ್ರಿ, ಮಕ್ಕಳ ಜೊತೆ ಚಂದ ಬದುಕ್ರಿ, ಎಲ್ಲರೂ ಪ್ರೀತಿ ಪ್ರೇಮದಿಂದ ಬದುಕಲಿಕ್ಕೆ ಬಸವಣ್ಣವರು ಒಂದು ಒಳ್ಳೆ ಭಾವನೆಯನ್ನ ಕೊಟ್ಟಾರ. ಅಂತ ಸದ್ಭಾವದಿಂದ ನೀವೆಲ್ಲರೂ ಇದ್ರೆ ನಿಜಕ್ಕೂ ಬಸವ ಜಯಂತಿ ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗತ್ತೆ. ಅಂತ ಒಂದು ಬಸವಣ್ಣನವರ ಸಂತಾನಿಗಳು ಅಂತ ನಾವು ಅನ್ಸ್ಕೊಳ್ಳಕ್ಕೆ ಸಾರ್ಥಕ ಆಗುತ್ತೆ. ಅದಕ್ಕೆ ತಾಯಂದ್ರೆ ಎಲ್ಲ ಶರಣ ಬಂಧುಗಳೇ, ಸಮಯ ಬಹಳ ಆಗ್ತದ. ಒಂದು ಮಾತು ಹೇಳ್ತೇನೆ ನಮಗ, ಬಸವಣ್ಣವರ ಚರಿತ್ರೆ 1 ತಾಸು 2 ತಾಸು 3 ತಾಸು 1 ತಿಂಗಳ 1 ವರ್ಷ ಅಥವಾ ಜೀವನ ಪೂರೈತ ಹೇಳ್ತೀನಿ ಅಂದ್ರೂ ಮುಗಿಯಲ್ಲ. ಯಾಕಂದ್ರ ಒಂದು ಸಮುದ್ರ ಇರ್ತದೆ ತಾಯಂದ್ರೆ, ಸಮುದ್ರ ನೋಡಿರಲ್ಲ ಮಕ್ಕಳ, ಸಮುದ್ರ ನೋಡ್ರಿ ಎಲ್ಲಿರ್ತದೆ? ಸಮುದ್ರದಾಗೆ ಇರುತ್ತೆ. ಸಮುದ್ರ ನೀರು ಎಷ್ಟು ದೊಡ್ಡದಂದ್ರ 1000 ಕಿಲೋಮೀಟರ್ ವಿಸ್ತಾರ ಆಗಿರ್ತದೆ. ಅವಾಗ ಸಮುದ್ರ ದಡದಲ್ಲಿ ಒಂದು ಗಿಡ, ಆ ಗಿಡದ ಹತ್ರ ಅಳಿಲು ಅಂದ್ರೆ ಇಣಿಸಿ ಅಂತಾರಲ್ಲ ನೀವು, ಆ ಇಣಿಸಿ ಯೋಚನೆ ಮಾಡ್ತಂತ ಈ ಸಮುದ್ರ ನೀರ್ನೆಲ್ಲ ಖಾಲಿ ಮಾಡ್ಬೇಕು. ಅವಾಗ ಯೋಚನೆ ಮಾಡಿ ಬಂದು ಸಮುದ್ರದಾಗ ನನ್ನ ಬಾಲನಿ ಕತ್ತೋದು, ಗಿಡದ ಮೇಲೆ ಹೋಗಿ ಹಿಂಗೆ ಚಲುಕು ಅಂತ ಇರೋದು. ಎಷ್ಟು ದಿವಸ ಅದು ನೀರು ಕದಿದ್ರ ಆ ಸಮುದ್ರ ನೀರು ಖಾಲಿ ಆಗ್ಬೇಕು, ಒಂದು ಖಾಲಿ ಆಗ್ಲಿಕ್ಕೆ ಸಾಧ್ಯ. ಹಂಗ ಬಸವಣ್ಣಪ್ಪರ ಜೀವನ ಚರಿತ್ರೆ ಅಂತಂದ್ರ ಒಂದೊಂದು ಮಾತಿಗೂ 10 ಪ್ರವಚನ ಆಗುವಷ್ಟು ಮಾತುಗಳನ್ನ ಅವ್ರ 1414 ವಚನಗಳಲ್ಲಿ ಬರೆದಿಟ್ಟಾರ. ದಯವಿಟ್ಟು ಪುಸ್ತಕ ತಂದಿದ್ದು ನಿಮಗೆ ಯಾರು ತಗೋಬೇಕಂತ ಇವತ್ತು ಅಕ್ಷಯ ತೃತೀಯ. ನೀವು ಬಂಗಾರ ಖರೀದಿ ಮಾಡೋದು ಬೇಡ, ಬಂಗಾರ ಜಗಳ ತರಿಸ್ತದೆ, ಒಂದಿಷ್ಟು ಶ್ರೀಮಂತಿಗೆ ಅಹಂಕಾರ ತರಿಸ್ತದೆ. ಆದ್ರೆ ಇವತ್ತು ನಾವು ವಿಶೇಷವಾಗಿ ಬಸವಣ್ಣವರ ಏನು ಜೀವನದ ಮೌಲ್ಯಗಳಿರ್ತಕ್ಕಂಥ ವಚನಗಳ ಸಾರ ಬರೆದಿದೆ, ಬಹಳ ಚಂದ. ನಿಮ್ ಮಕ್ಕಳಿಗೆ ಈಜಿ ಅರ್ಥ ಆಗ್ತದೆ. ಇದು 200 ರೂಪಾಯಿದ 100 ರೂಪಾಯಿ ಬೆಲೆ ಕಟ್ಟಿ, ಯಾಕಂದ್ರೆ ನಿಮ್ಗೆ ಹಂಗೆ ಕೊಡ್ತಿದ್ದ. ಆದ್ರೆ ಪುಸ್ತಕ ಎಲ್ಲರೂ ಹೋಗಿಟ್ಟು ಉಪ್ಪಿಟ್ಟು ತಿಂದು ಬಿಡ್ತೀವಿ ಬಾಳೆ ಅದ ಹಂಗೆ ಇರ್ಬೇಕು. ಜಗಲ ಮೇಲೆ ದಿನ 1-2 ಪಾಠ ಮಕ್ಕಳ ಕಡೆಗೆ ಓದಿಸ್ತೇನೆ, ಎಷ್ಟು ಅದ್ಭುತ ಪರಿವರ್ತನೆ ಆಗುತ್ತೆ. ಹೆಂಗ ಮಾತಾಡ್ಬೇಕು, ಆಸೆ ಹೆಂಗೆ ಬಿಡಬೇಕು, ನಾವು ಬದುಕು ಹೆಂಗೆ ಸೋಲಿಸ್ಬೇಕು, ದಯಾಶೀಲರ ಹೆಂಗ ಆಗ್ಬೇಕು, ಪ್ರೀತಿ ಹೆಂಗ್ ಇಟ್ಕೊಳ್ಬೇಕು, ನೀತಿ ಹೆಂಗ್ ಇಟ್ಕೋಬೇಕು, ದೇಶದ ಬಗ್ಗೆ ಕೃತಜ್ಞತೆ ಹೆಂಗ್ ಇಟ್ಕೋಬೇಕು, ಎಲ್ಲ ಮಾತುಗಳು ಇದರಲ್ಲಿ ವಚನ ಮುಖಾಂತರವಾಗಿ ಅದಾವ. ದಯವಿಟ್ಟು ನೀವು 100 ರೂಪಾಯಿಗೆ ಇದು ಕೊಟ್ರಿ ಅಂತಂದ್ರ ಮತ್ತೆ ಅದ 100 ರೂಪಾಯಿದಿಂದ ಮತ್ತೆ ಪ್ರಕಟ ಮಾಡಿ ಇನ್ನೊಬ್ಬರಿಗೆ ಹಂಚ್ತೀವಿ. ಇವತ್ತು ಅಕ್ಷಯ ತೃತೀಯ ದಿವಸ ಒಂದು ಪುಸ್ತಕ ಆದ್ರೂ ಸಹಿತ ನೀವು ತಗೊಳ್ರಿ ಮನೆಗೊಬ್ಬರು ಅಂತ ತಿಳ್ಕೊಂಡು ಹೇಳ್ತಾ, ಇಂಥ ಒಂದು ಬಸವಣ್ಣನವರ ಜೀವನ ಸಂದೇಶ ನಾವು ಕೇವಲ 1 ತಾಸಿನಲ್ಲಿ ಕಟ್ಟಕ್ಕಾಗಲ್ಲ. ಬಹಳಷ್ಟು ವಿಷಯವ ನಾನು ಊರಿನ ಹಿರಿಯರಿಗೆಲ್ಲರೂ ಕೈ ಜೋಡಿಸಿ ಹೇಳ್ತೀನಿ. ನಿಮ್ಮ ಊಟಿಗೆ ಊರಾಗ, ನಿಮ್ಮ ಊಟಿಗೆ ಊರಾಗ ಅಕ್ಕನ ಪ್ರವಚನ ಹೇಳ್ತೀನಿ.